ನಮಸ್ಕಾರ, ನಾನು ಹರೀಶ್ ನಾಗರಾಜು. ನೀವು ನೋಡ್ತಿದ್ದೀರಾ ನ್ಯೂಸು. ಇದ್ದದ್ದಿದ್ದಂಗೆ ಅಂತ ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದೀವಿ. ಆ ಇದ್ದದ್ದಿದ್ದಂಗೆ ನಡೆದಿರುತ್ತಲ್ಲ ಅಥವಾ ನಡೆಯುತ್ತಲ್ಲ, ಅದನ್ನಷ್ಟೇ ನಿಮಗೆ ಕಂಟೆಂಟ್ ಮೂಲಕ ಕೊಡುವಂಥ ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೀವಿ. ಇವತ್ತಿನ ಈ ಹರಿಕಥೆ, ಪ್ರೀತಿಯಿಂದ ನಾನು ತುಂಬ ಜನ ಹರಿ ಅಂತಲೇ ಕರೆಯೋದು, ನನ್ನ ಜೊತೆ ಕುಳಿತಿರುವಂಥ ಸೆಲೆಬ್ರಿಟಿಗಳ ಆತ್ಮೀಯರ ಕಥೆ ನಿಮ್ಮ ಮುಂದೆ. ಈ ಹರಿಕಥೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕಥೆ ನನಗೆ ತುಂಬ ಇಷ್ಟ. ಏಕೆಂದರೆ ನನ್ನ ಇಷ್ಟವಾದ ವ್ಯಕ್ತಿ ಇಲ್ಲಿ ಕೂತಿದ್ದಾರೆ. ಹರಿ, ನಾನು ಯಾಕೋ ಅಂದರು. ಸರ್ ನೀವು ಬೇಕು ಅಂದೆ. ಯಾಕೆ ಅವರೇ ಬೇಕು ಅಂದರೆ, ನನ್ನಂತಹ ಹಲವಾರು ಜನರಿಗೆ ಅವರು ಇನ್ಸ್ಪೈರ್ ಆಗಿರುವಂಥ ಒಬ್ಬ ವ್ಯಕ್ತಿತ್ವ ಮತ್ತು ಕಲಾವಿದರು ಎರಡನ್ನೂ ಹೇಳಿದ್ದೀನಿ ನಾನು. ಜೊತೆಗೆ ನಮ್ಮ ಜಾತಿಯವರು. ಏನಿಷ್ಟು ಧೈರ್ಯವಾಗಿ ಹಿಂಗೆ ಹೇಳ್ತಾನೆ ಅನ್ಬೇಡಿ. ನಾನು ಈ ಪದ ಬಳಸಿದ್ದು ಯಾಕೆ ಅಂದರೆ, ಮಾತಾಡೋರು, ನಮ್ಮ ಜರ್ನಲಿಸಮಲ್ಲಿರೋರು, ನಮ್ಮ ಟೆಲಿವಿಷನ್ನಲ್ಲಿ ನ್ಯೂಸನ್ನು ಓದುವವರು, ಪ್ರಸ್ತುತಪಡಿಸುವವರು, ಆ ಜಾತಿ ಸಂಬಂಧಪಟ್ಟಾಗ ಮಾತಾಡ್ತಿದ್ದೀನಿ. ಹಾಗಾಗಿ ಒಂಥರ ನನಗೆ ಹಿರಿಯಣ್ಣನ ಜಾಗದಲ್ಲಿ, ಬಿಕಾಸ್ ಅವ್ರನ್ನ ನೋಡಿ ಬೆಳೆದ್ವಿ, ಏನೇನು ಮಾಡ್ಬೋದು, ಈ ಥರ ಎಲ್ಲ ಮಾಡ್ಬೋದಲ್ವಾ ಅಂತ ನಾವು ಎಷ್ಟೋ ಸರಿ ಇನ್ಸ್ಪೈರ್ ಆದ್ವಿ. ಅಂಥವ್ರೀಗ ನನ್ನ ಮುಂದೆ ಕೂತಿದ್ದಾರೆ. ಅವರ ಬದುಕಿನ ಒಂದಷ್ಟು ಆ ಕ್ಷಣಗಳನ್ನು ನಿಮ್ಮ ಮುಂದೆ ಹಿಡಿದಿಟ್ಟು ಕೊಡುವಂಥ ಪ್ರಯತ್ನ ನಂದು. ಅವ್ರನ್ನ ತೋರಿಸಿದ ತಕ್ಷಣ ನೀವು ಹೇಳ್ತೀರಾ, ಹೌದಲ್ವ ಇವ್ರನ್ನ ನೋಡಿದ್ದೀವಿ ಅಂತ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಅವರು ಅಷ್ಟೊಂದು ಕಾಣಿಸ್ದೇ ಹೋದರೂ ಅವ್ರು ನಡೆದು ಬಂದ ಹಾದಿ ಇದೆಯಲ್ಲ, ವ್ಯಾಲ್ಯೂಸ್ ಇದೆಯಲ್ಲ, ಅದನ್ನು ನಾವೆಲ್ಲರೂ ಗೌರವಿಸಲೇಬೇಕು ಅಂತ ಅನಿಸುತ್ತೆ ನನಗೆ. ಅದರದ್ದೇ ನಮ್ಮ ಜೊತೆ ಇದ್ದಾರೆ ಅವರೊಬ್ಬ ರಂಗಭೂಮಿಯ ಕಲಾವಿದ, ಕಿರುತೆರೆ ಮತ್ತು ಬೆಳ್ಳಿತೆರೆಯ ಕಲಾವಿದ, ಜೊತೆಗೆ ಟೆಲಿವಿಷನ್ ಬಂದಾಗ ಜನ ನೋಡೋಕ್ಕೆ ಶುರು ಮಾಡಿದಾಗ ಅವರ ಮಾತಿಗೆ ಮರಳಾದವರು ನಾವೆಲ್ಲರೂ ಕೂಡ. ಅದರದ್ದೇ ಶ್ರೀ ರವೀಂದ್ರನಾಥ್. ನಮಸ್ಕಾರ ಹರೀಶ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ತುಂಬ ಹೇಳಿಬಿಟ್ರಿ ಅನ್ಸುತ್ತೆ ಸರ್. ನಿಮ್ಮ ಧ್ವನಿಗೆ ವಯಸ್ಸೇ ಆಗಲ್ವಾ ಸರ್? ಧ್ವನಿಗೆ ಆಗಲ್ಲ ಅನ್ಸುತ್ತಪ್ಪ, ಕಾಪಾಡಿಕೊಂಡ್ರೆ ಆಗಲ್ಲ ಖಂಡಿತವಾಗ್ಲು. ಈ ಲುಕ್ಕು, ಈ ಗ್ರಾಮರು ಮತ್ತು ಈ ಗ್ಲಾಮರು ಏನು ವ್ಯತ್ಯಾಸನೇ ಇಲ್ವಲ್ಲ ಸರ್? ಇಷ್ಟು ವರ್ಷದಿಂದ ಹಾಗೆ ಇದ್ದೀರಲ್ಲ ಸರ್ ನೀವು? ಗ್ಲಾಮರ್ ವ್ಯತ್ಯಾಸ ಆಗ್ಬೋದು, ಇಲ್ಲ ಅದು ಚೇಂಜ್ ಆಗಿಲ್ಲ ಅನ್ಸುತ್ತೆ, ಹಾಗೆ ಇದೆ. ಗ್ರಾಮರ್ ಅದು ನಿಮ್ಮ ಪ್ರೀತಿ. ಗ್ರಾಮರ್ ವ್ಯತ್ಯಾಸ ಆಗಕ್ಕೆ ಸಾಧ್ಯನೇ ಇಲ್ವಲ್ಲ ಹರೀಶ್? ಕಲ್ತ ಮೇಲೆ ಕಲ್ತಿದ್ದನ್ನು ನಾವು ಕೆಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಹಾಗಾಗಿ ಹಾಗೆ ಇದೆ ನಿರಂತರವಾಗಿ. ಮತ್ತು ನಾನೇನು ಜನಗಳಿಗೆ ಕಾಣಿಸ್ಕೊಳ್ಳೋದು ಸ್ವಲ್ಪ ಕಮ್ಮಿ ಆಗಿರ್ಬೋದು. ಸಿನಿಮಾಗಳು ಒಂಚೂರು, ಸೀರಿಯಲ್ಸು ನಾನೇ ಜಾಸ್ತಿ ಒಪ್ಕೋದಿಲ್ಲ. ಬಿಕಾಸ್ ಸೀರಿಯಲ್ಲಿನ ಅವರ ಬೇಡಿಕೆಗೆ ಅನುಗುಣವಾಗಿ ನಾವು ಸ್ಪಂದಿಸಬೇಕಲ್ಲ. ಅದೊಂಚೂರು ನಮ್ಮ ವೈಯಕ್ತಿಕ ಕೆಲಸಗಳು, ಜವಾಬ್ದಾರಿಗಳು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿರ್ಬೋದು. ಅದರ್ವೈಸ್ ಐ ಆಮ್ ಇನ್ ಮೀಡಿಯಾ ಆ್ಯಕ್ಟಿವ್ಲಿ. ರೀಸೆಂಟಾಗಿ ಕೂಡ ನನ್ನ ಆತ್ಮೀಯರು, ಕರ್ನಾಟಕದ ಬಹಳ ಪ್ರಸಿದ್ಧ ನಾಯಕ ನಟರು ಕಿಚ್ಚ ಅವರು, ಅವರ ಮ್ಯಾಕ್ಸ್ ಫಿಲ್ಮಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗೆ ನನ್ನಿಂದನೇ ಡಬ್ಬಿಂಗ್ ಮಾಡಿಸಿದ್ರು. ಸೊ ಹಾಗಾಗಿ ಡಬ್ಬಿಂಗ್ಗಳಿರುತ್ತೆ, ವಾಯ್ಸ್ ಓವರ್ಸ್ ಇರುತ್ತೆ, ಅಲ್ಲೊಂದು ಇಲ್ಲೊಂದು ನಿರೂಪಣೆನೂ ಮಾಡ್ತಿರ್ತೀನಿ. ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಸರ್. ಆ ಕಾಲ ಇತ್ತಲ್ಲ ಸರ್, ಅಂದರೆ ಟೆಲಿವಿಷನ್ನ ಈ ಅಬ್ಬರ ಬೊಬ್ಬಿರಿಯುವಂಥ ಜಮಾನಕ್ಕಿಂತ ಹೊರತಾಗಿ, ಹೌದು, ನೀವು ದೂರದರ್ಶನ ಕೂತು ಮಾತಾಡಬೇಕಾದ್ರೆ, ನ್ಯೂಸ್ ಹೇಳ್ತಿರ್ಬೇಕಾದ್ರೆ ಆ ದಿನಮಾನಗಳನ್ನು ಒಂದ್ಸರಿ ಯಾವಾಗಲಾರು ಕೂತು ಕಣ್ಮುಚ್ಚಿ ನೆನಪಿಸ್ಕೊಂಡ್ರೆ ನಿಮ್ಮ ಸ್ಮೃತಿ ಪಟಲದ ಮುಂದೆ ಏನೆಲ್ಲ ಬಂದು ಹೋಗುತ್ತೆ ಸರ್? ಏನು ಗೊತ್ತಾ ಹರೀಶ್, ನಾವು ಇದನ್ನು ಪ್ರೊಫೆಷನ್ ಅಂತ ತೊಗೊಂಡಾಗ ಬೇರೆ ಎಲ್ಲ ವ್ಯಕ್ತಿಗಳು ಬೆಳಗ್ಗೆ ಎದ್ದು, ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಆಗಿರ್ಬೋದು, ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿರೋ ನೌಕರ ಆಗಿರ್ಬೋದು, ಬೆಳಗ್ಗೆ ಎದ್ದು ಹೋಗ್ತಾರೆ, ಕೆಲಸ ಮುಗಿಸ್ಕೊಂಡು ಬರ್ತಾರಲ್ಲ. ಬಹುಶಃ ನೀವು ಗಮನಿಸಿರ್ಬೇಕು, ನಾವು ಈ ಕಲರ್ಫುಲ್ ಮೀಡಿಯಾಲಿದ್ದರು, ನಮ್ಮ ಜೊತೆ ಸೇರೋರೆಲ್ಲ ಆ ಕಲರ್ಫುಲ್ ವ್ಯಕ್ತಿಗಳೇ ಆಗಿದ್ದರು. ಎಲ್ಲೋ ಒಂದು ಕಡೆ ನಮಗೆ ಆ ರೊಟೀನ್ ಅಂತಾಗಿ, ಬೆಳಗ್ಗೆ ಹೋಗು, ಇಷ್ಟು ಇಂಟರ್ವ್ಯೂಗಳು ಮಾಡು, ನ್ಯೂಸ್ ಓದು, ಇನ್ನೊಂದು ಮಾಡು, ಕಾಮೆಂಟ್ರಿ ಎಲ್ಲ ಮುಗಿಸ್ಕೊಂಡು ಸಂಜೆ ಬಾ, ಈ ರೊಟೀನು, ಈ ಮೊನೋಟನಿ ಇದರಲ್ಲಿ ಸುಮಾರು ವರ್ಷಗಳನ್ನ ನಾವು ಕಳೆದು ಬಿಟ್ಟಿರ್ತೀವಿ. ಹೌದು. ಸ್ವಲ್ಪ ವರ್ಷಗಳಾದಮೇಲೆ ಇವಾಗ ನೀವು ನನಗೆ ಪರಿಚಯ ಮಾಡಿಕೊಟ್ರಲ್ಲ, ನೀವು ನನಗೆ ಪರಿಚಯ ಮಾಡಿಕೊಟ್ಟಾಗಲೇ
ಓ ನಾನು ಇಷ್ಟೊಂದು ಇಂಪಾರ್ಟೆಂಟ್ ಪರ್ಸನ್ನ, ನಾನು ಇಷ್ಟೊಂದು ಏನಾದರೂ ಮಾಡಿದ್ದೀನಾ, ಇದೆಲ್ಲ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಗ ಅರೆ ಈ ಮೀಡಿಯಲ್ಲಿ 35 ಇಯರ್ಸ್ ನಾನು 3.5 ಡಿಕೇಡ್ಸ್ ನಾನು ಮಾಡಿದ್ದೀನಿ. ಈಗ ಬರ್ತಾಯಿದ್ದೆ, ಸಮರ್ ಶುರು ಆಗಿದೆ, ಬಿಸಿಲು, ಕಾರಲ್ಲಿ ಕೂತ್ಕೊಂಡು AC ಹಾಕ್ಕೊಂಡಿದ್ರು ಬಿಸಿಲು. ಸುಮ್ಮನೆ ಏನೋ ಒಂದು ಥಾಟು, ಶುರು ಆಯಿತು ಬಿಸಿಲು, ಇನ್ನೊಂದು 3-4 ತಿಂಗಳು ಈ ಸೀರಿಯಲ್ ಶೂಟಿಂಗು ಎಲ್ಲ ಪಾಪ ಬೆಳಗ್ಗೆಯಿಂದ ಸಂಜೆ ಮಾಡಬೇಕಲ್ಲ, ಎಷ್ಟು ಕಷ್ಟ ಆಗುತ್ತಲ್ವಾ, ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋದೇನೆ ಅಂದ್ಕೊಂಡು ಸುಮ್ಮನೆ ಯೋಚನೆ ಮಾಡ್ಕೊಂಡು ಬರ್ತಿದ್ದೆ. ಅದು ಆ ಥಾಟ್ ಬಂತು ಅಂತ. ಬಟ್ ಇದನ್ನೆಲ್ಲ ನಾವು ಮಾಡಿದ್ದೀವಲ್ಲ, ಏನು ಸುಡು ಬಿಸಿಲಲ್ಲಿ ಕಾವೇರಿ ಅಂತ ಒಂದು ಸೀರಿಯಲ್ ನಮ್ಮ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಮಾಡಿದಾಗ, ಬನ್ನೇರುಘಟ್ಟ ಸುಮಾರು 25 ವರ್ಷದ ಹಿಂದಿನ ಬನ್ನೇರುಘಟ್ಟ, 25-30 ವರ್ಷದ ಹಿಂದೆ ಬನ್ನೇರುಘಟ್ಟದಲ್ಲಿ ಆ ಬಂಡೆಗಳ ಕೆಳಗಡೆನೇ ಶೂಟಿಂಗು ಪ್ರತಿ ದಿವಸ. ಏನು ಬೆಳಗ್ಗೆಯಿಂದ ಸಂಜೆ ತನಕ ಬಿಸಿಲು, ಬಟ್ ಈಗ ಖುಷಿಯಾಗಿ ಮಾಡಿದ್ದೀವಿ. ಸೊ ಅದೆಲ್ಲ ಕಳ್ಕೊಂಡು ಇಲ್ಲಿ ಬಂದಿದ್ದೀವಲ್ಲ, ಬಂದಾಗ ನಿಮ್ಮಂಥವ್ರು ಏನಾದರೂ ನಮ್ಮ ಬಗ್ಗೆ ಏನೋ ಒಂದು ಹೊಗಳಿಕೆ ಮಾತು ಅಂತೆಲ್ಲ ಅಂದಾಗ ಆಗ ಏನೋ ಒಂದು ಕೆಂಚಿ ಸಾಧನೆ ನಮ್ಮಿಂದನೂ ಆಗಿದೆ ಅನಿಸುತ್ತೆ ಹೊರತು ಅದರ್ವೈಸ್ ಏನಿಲ್ಲ. ಬಟ್ ಆ ಜರ್ನಿನ ಒಂದು ಫ್ಲ್ಯಾಶ್ ಬ್ಯಾಕ್ ಮಾತ್ರ. ಇವಾಗ ನಾನು ನೀವು ಸರ್ ಹಂಪಿ ಉತ್ಸವ ಸುಮಾರು ವರ್ಷಗಳು ಜೊತೆಲೇ ಮಾಡಿದ್ದೀವಲ್ವಾ? ಕರೆಕ್ಟ್. ನೀವು ಹಂಪಿಗೆ ಹೋದಾಗ ನಿಮಗೆ ಅದು ಜ್ಞಾಪಕ ಬರುತ್ತೋ ಇಲ್ಲಿ? ತುಂಬಾ ಕಾಡುತ್ತೆ ಸರ್ ಆ ವೈಭವ, ಆ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮಗಳಿಗೆ ಸ್ವತಃ ನಾವು ನಿರೂಪಕರು, ಅಲ್ಲಿ ಬಂದಿರುವಂತಹ ಪ್ರಖ್ಯಾತ ಕಲಾವಿದರ ಬಗ್ಗೆ ನಾವು ಮಾತಾಡಿದ್ದೀವಿ, ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೀವಿ. ಇಡೀ ಕಾರ್ಯಕ್ರಮದ ಆ ನಿರೂಪಣಾ ಜವಾಬ್ದಾರಿ ಅಂದರೆ, ನಿರೂಪಕನಿಗೆ ಒಂದೊಂದ್ಸಲಿ ಏನಾಗುತ್ತೆ, ನಿರೂಪಕ ಅಂತ ಫಿಕ್ಸ್ ಮಾಡಿರ್ತಾರೆ, ಬಟ್ ಅಲ್ಟಿಮೇಟ್ಲಿ ಇಡೀ ಕಾರ್ಯಕ್ರಮಕ್ಕೆ ನಾವೇ ಜವಾಬ್ದಾರರು ಅನ್ನೋ ಪರಿಸ್ಥಿತಿಲಿ ನಾವಿರ್ತೀವಿ. ಆ ಒಂದು ಬೈ ಡಿಫಾಲ್ಟ್ ಆ ಶಕ್ತಿ ನಮಗೆ ಬಂದ್ಬಿಟ್ಟಿರುತ್ತೆ. ನಾವೇನು ಅನೌನ್ಸ್ ಮಾಡ್ತೀವೋ ಅದು ಅನ್ನೋ ಥರ ಅಲ್ವಾ? ಸೊ ಹಾಗಾಗಿ ಅದೆಲ್ಲ ಜ್ಞಾಪಿಸ್ಕೊಂಡಾಗ ಮಾತ್ರ ಮನಸ್ಸಿಗೆ ತುಂಬ ಒಂಥರ ಮುದ, ಸಂತೋಷ ಎಲ್ಲ ಆಗುತ್ತೆ. ಏನೋ ವಾಟ್ ಒಂದು ಕಡೆ ರವೀಂದ್ರನಾಥ್ ಅವರು ಅವ್ರದ್ದೇ ಆದಂಥ ಒಂದು ಚರಿಷ್ಮ್ಯಾಟಿಕ್ ಲೈಫನ್ನು ಬಿಲ್ಡ್ ಮಾಡಿದ್ದಾರೆ. ವಿ ಸಲ್ಯೂಟ್ ಯು ಫಾರ್ ದಟ್ ಸರ್. ಮತ್ತೊಂದು ಕಡೆ ಅವರ ಕುಟುಂಬದ ಒಂದು ಲೆಗೆಸಿ ಇದೆಯಲ್ಲ, ಬಹುಶಃ ತುಂಬ ಜನರಿಗೆ ಅನ್ನೋಕ್ಕಿಂತ ಯಾರಿಗೂ ಗೊತ್ತೇ ಇರಲ್ಲ ಅನ್ಸುತ್ತೆ. ಹೋಲ್ ಫ್ಯಾಮಿಲಿ ಟ್ರೀ. ಐ ರಿಕ್ವೆಸ್ಟ್ ಇವತ್ತು ನಾಡಿನ ಜನತೆಯ ಮುಂದೆ ಸರ್, ನಿಮ್ಮ ಫ್ಯಾಮಿಲಿ ಟ್ರೀ ಅದಕ್ಕೂ ಮತ್ತು ಚಿತ್ರ ಜಗತ್ತಿಗೂ ಇರುವಂಥ ಲಿಂಕ್ ಹೇಳಿ ಸರ್ ನಮ್ಗೆ. ತುಂಬ ದೊಡ್ಡ ಲಿಂಕು, ಅದು ಕೂಡ ದೇವರ ಕೃಪೆ ಅನಿಸುತ್ತೆ. ಅಷ್ಟು ಒಳ್ಳೆ ಕಲಾವಿದರ ಫ್ಯಾಮಿಲಿನಲ್ಲಿ ನಾನು ಹುಟ್ಟಿದ್ದೇನಲ್ಲ ಅನ್ನೋ ಒಂದು ಹಿರಿಮೆ, ಒಂದು ಹೆಮ್ಮೆ ನನಗೆ ಸದಾಕಾಲ ಇದೆ. ನಾನು ಇದನ್ನು, ಈ ಮಾಹಿತಿನ ನಾನು ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ಬೇರೆ ಕೂಡ ಹೇಳಿದ್ದೀನಿ. ಆದರೂ ಹರೀಶ್ ಜೊತೆ, ಹರೀಶ್ ಅವರ ವಾಹಿನಿ ನ್ಯೂಸು ಹರಿಕಥೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಮತ್ತೊಮ್ಮೆ ನನಗೇನು ಸಂಕೋಚನೂ ಆಗಲ್ಲ, ತುಂಬ ಸಂತೋಷ ಆಗುತ್ತೆ. ನಮ್ಮ ತಾಯಿ KS ಸುಬ್ಬಲಕ್ಷ್ಮಿ ಅಂತ, ಅವರು ಆಕಾಶವಾಣಿಯಲ್ಲಿ ಡ್ರಾಮಾ ಡಿಪಾರ್ಟ್ಮೆಂಟ್ ಕಲಾವಿದರಾಗಿದ್ದರು. ತುಂಬ ಸಂಗೀತ ವಿದುಷಿ ಅವರು. ಆಕಾಶವಾಣಿನಲ್ಲಿ ಮುಂದಿನ ವರ್ಷಗಳಲ್ಲಿ, ಅಂದರೆ ನಮ್ಮ ತಾಯಿಯವರ ನಂತರದ ವರ್ಷಗಳಲ್ಲಿ ಸುಮಾರು ಜನ ಆಕಾಶವಾಣಿಯಲ್ಲಿ ನಿಲಿಯ ಸಂಗೀತಗಾರರಾಗಿ ಯಾರು ಕೆಲಸ ಮಾಡ್ತಿದ್ರು, ಅವರಲ್ಲೂ ಸುಮಾರು ಜನ ನಮ್ಮ ತಾಯಿಯವರ ಹತ್ರ ಬಂದು ಸಂಗೀತ ಆಗದೇ ಇರೋ ಪಾಠಗಳನ್ನು, ಈ ಕೀರ್ತನೆ ನನಗೆ ಪಾಠ ಆಗಿಲ್ಲ ಹೇಳ್ಕೊಡಿ ಸುಬ್ಬಲಕ್ಷ್ಮಿ ಅವರಂತ ಬಂದು ಕಲ್ತ್ಕೊಂಡು ಹೋಗ್ತಿದ್ರು. ಅವರ ಗೈಡೆನ್ಸಲ್ಲಿ ನಾವು ಹೋಗಿ ನಾಟಕಗಳನ್ನು ಮಾಡ್ತಿದ್ವಿ. ನೀವು ನಂಬಲ್ಲ, ಆ ಕಾಲದಲ್ಲಿ ನಾನು ಹೇಳ್ತಿರೋ 67, 68, 69 ಆಗ ಹಲವಾರು ನಾಟಕಗಳು ಲೈವ್ ಹೋಗೋದು. ನಾವು ತಯಾರಿ ಮಾಡಿಕೊಂಡು ಹೋಗಿ ಮೈಕ್ ಮುಂದೆ ಅವರು ಕ್ಯೂ ಮಾಡಿದ ತಕ್ಷಣವೇ, ಸಿಗ್ನಲ್ ಕೊಟ್ಟಿದ ತಕ್ಷಣವೇ ಸ್ಟುಡಿಯೋ ಲೈಟ್ ಆನ್ ಆಗೋದಲ್ವಾ. ನಮಗೆ ಆ ಸ್ಟುಡಿಯೋ ಲೈಟ್ ಆನ್ ಆಗಿದೆ ಅಂದರೆ ಹೋಗ್ತಾ ಇದೆ ಆನ್ ಏರ್ ಅಂತ. ಆನ್ ಏರ್ ಹಾಫ್ ಆನ್ ಅವರು 40-45 ಮಿನಿಟ್ಸ್ ನಾಟಕಗಳನ್ನು ನಮ್ಮ ತಾಯಿ ಅಷ್ಟನ್ನ ತಯಾರು ಮಾಡಿರೋರು. ಸೊ ಮಾಡ್ಕೊಂಡು ಬರ್ತಿದ್ವಿ. ತುಂಬ ಚೆನ್ನಾಗಿರೋದು. ಇದೆ ಏನು ಆಕಾಶವಾಣಿಗೆ ಹೋಗಿ 8 ವರ್ಷದ ನಾಟಕದಿಂದ ಶುರುವಾಯಿತು. ಹೌದು, ಅಲ್ಲಿಂದ ಶುರು ಆಯಿತು. ಸೊ ಅದು ಹಾಗೆ ಆ ಗೀಳು ಮನೇಲಿ ಎಲ್ಲ ಕಲಾವಿದರ ಹೇಳ್ತೀನಿ ಒಬ್ಬೊಬ್ಬರೇ. ಸೊ ಆ ಇಡೀ ವಾತಾವರಣದಲ್ಲಿ ಆ ನಂಟು ಏನಿದೆ, ಆ ನಂಟು, ಆ ಸಂಬಂಧ, ಆಮೇಲೆ ಅದೇ ವೃತ್ತಿ ಆಗೋಯ್ತು. ನನ್ನ ಜೀವನ ನಡೆಯೋದೇ ಇದರಿಂದ ಅನ್ನೋ ಮಟ್ಟಕ್ಕೆ ಅದು ಬೆಳೆದು ಬಂದು ಇವತ್ತಿಗೂ ನನಗೆ ಅದರ ಅವಶ್ಯಕತೆ ಇದೆ. ಕಲಾ ಮಾಧ್ಯಮದ ಅವಶ್ಯಕತೆ, ನನ್ನ ಅವಶ್ಯಕತೆ ಕಲಾ ಮಾಧ್ಯಮಕ್ಕೂ ಇದೆ. ಸುಮಾರು ಜನ ನನ್ನನ್ನು ಪ್ರೀತಿಯಿಂದ ಕರೀತಾರೆ. ಡಬ್ಬಿಂಗ್ ಆಗಿರಬಹುದು, ಆ್ಯಕ್ಟಿಂಗ್ ಆಗಿರಬಹುದು. ನಿಮ್ಮಂಥವರು ಎಲ್ಲಾದರೂ ಒಂದು ಕಾರ್ಯಕ್ರಮ ಇದ್ದರೆ ಕರಿತೀರಾ, ನಿರೂಪಣೆಗೋ ಯಾವುದಕ್ಕಾದರೂ ಒಂದಕ್ಕೆ ಬಳಸ್ಕೋತೀರಾ. ಸೊ ಹಾಗಾಗಿ ಆ ನಂಟು ಬಿಟ್ಟು ಹೋಗೇ ಇಲ್ಲ. ನಮ್ಮ ತಾಯಿ ಆಯ್ತಲ್ಲ, ನಮ್ಮ ತಾಯಿ ಎಂಥ ಒಳ್ಳೆ ಕುಟುಂಬದಲ್ಲಿ ಜನಿಸಿದ್ದಾರೆ ಅಂದರೆ, ನೀವು ಕನ್ನಡದ ತುಂಬ ಪ್ರಸಿದ್ಧ ಕಲಾವಿದರು
ಡಾಕ್ಟರ್ ರಾಜ್ಕುಮಾರ್ ಅವರ ಹೆಚ್ಚಿನ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಂಥವರು. ಬೇಡ್ರ ಕಣ್ಣಪ್ಪಾಲಿ ಈಶ್ವರನ ಪಾತ್ರ ಮಾಡಿದ್ದಂಥವರು. ನಿಮಗೆ ಈಸಿಯಾಗಿ ಹೇಳಬೇಕು ಅಂದರೆ ನಾಗರಹಾವುನಲ್ಲಿ ಅಲಮೇಲು ತಂದೆ ಪಾತ್ರ ಮಾಡಿದ್ರಲ್ಲ, HR ರಾಮಚಂದ್ರ ಶಾಸ್ತ್ರಿಗಳು ಅಂತ. ಅವರು ನಮ್ಮ ಅಜ್ಜಿಯ ಅಣ್ಣ, ಅಂದರೆ ನಮ್ಮ ತಾಯಿಯ ಅಣ್ಣ. ಅವ್ರ ತಮ್ಮ HR ಕೃಷ್ಣಶಾಸ್ತ್ರಿಗಳು. ಅವರು ಕನ್ನಡದಲ್ಲಿ 200ಕ್ಕಿಂತ ಹೆಚ್ಚಿನ ಚಿತ್ರಗಳಲ್ಲಿ ಮಾಡಿದರು. HR ಕೃಷ್ಣಶಾಸ್ತ್ರಿಗಳೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ಸಂಗೀತ ಹೇಳ್ಕೊಟ್ಟಂಥವ್ರು. ಅದನ್ನು ಡಾಕ್ಟರ್ ರಾಜ್ ಅವರು ಹಲವಾರು ವೇದಿಕೆಗಳಲ್ಲಿ ಹೇಳೋರು. ನಾನು ಸಂಗೀತ ಇವತ್ತು ಕಲ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣಕರ್ತರು HR ಕೃಷ್ಣಶಾಸ್ತ್ರಿಗಳು ಅಂತ. ಅವ್ರ ತಮ್ಮ ನಿಮಗೆ ಆಶ್ಚರ್ಯ ಆಗುತ್ತೆ ಯಾರು ಅಂತ ಹೇಳಿದ್ರೆ, ಅವರು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಬರಹಗಾರರು, ಗೀತ ಬರಹಗಾರರು ವಿಜಯ ನರಸಿಂಹ. ಎಂತೆಂಥ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟವರು ವಿಜಯ ನರಸಿಂಹ. ಸೊ ವಿಜಯ ನರಸಿಂಹ ನಮ್ಮ ತಾಯಿಗೆ ಸೋದರ ಮಾವ. ಓಕೆ, ಅಂದರೆ ಅಜ್ಜಿಯ ತಾಯಿಯ ತಮ್ಮ. ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ತಾಯಿ ಸ್ವಂತ ತಂಗಿ ಸರಸ್ವತಿ ಅಂತ, ಸರಸಮ್ಮ ಅಂತ, ಅವರು ಸೋದರ ಮಾವನ ಮದುವೆ ಆದರು. ಸೊ ವಿಜಯ ನರಸಿಂಹ ಬಿಕೇಮ್ ಚಿಕ್ಕಪ್ಪ. ನಮ್ಮ ತಾಯಿ ತಂಗಿ ಗಂಡ ವಿಜಯ ನರಸಿಂಹ. ಇವರಿಗೆ ದಾಯಾದಿಗಳು ಪ್ರಭಾಕರ ಶಾಸ್ತ್ರಿ, ಪುಟ್ಟಣ್ಣ ಕಣಗಾಲ್. ಸೊ ಹಾಗಾಗಿ ಈ ಕುಟುಂಬ. ನಂತರದ ದಿವಸಗಳಲ್ಲಿ ನಮ್ಮ ದೊಡ್ಡಕ್ಕ ರಾಜೇಶ್ ಅವರು ನಮ್ಮ ಕನ್ನಡ ಚಿತ್ರರಂಗದ ಕಲಾ ತಪಸ್ವಿ, ಶ್ರೇಷ್ಠ ನಟ, ನಾಯಕ ನಟ ರಾಜೇಶ್ ಅವ್ರನ್ನ ಮದುವೆ ಆದರು. ಸೊ ಅವ್ರಿಗೆ 2 ಮಕ್ಕಳು. ಅದರಲ್ಲಿ ಒಬ್ಬರು ಆಶಾರಾಣಿ, ಸಿನಿಮಾನೇ ತಗೊಂಡ್ರು ಅವರು. ರಥಸಪ್ತಮಿ ಮುಖಾಂತರ ಶಿವಣ್ಣ ಅವ್ರ ಜೊತೆಲಿ ನಾಯಕಿಯಾಗಿ ಈಗ ಅರ್ಜುನ್ ಸರ್ಜಾ. ಆ ನಂತರ ಅವರ ಮದುವೆ ಅಂತ ನಿಶ್ಚಯ ಆಗಿದ ತಕ್ಷಣನೇ ಆ್ಯಕ್ಟಿಂಗ್ ಸ್ಟಾಪ್ ಮಾಡಿ ಅರ್ಜುನ್ ಅವ್ರನ್ನ ಮದುವೆ ಮಾಡಿಕೊಂಡು ಅವ್ರ ಕುಟುಂಬ. ಅವರು ಗೀತಾ, ನಮ್ಮ ದೊಡ್ಡಕ್ಕ, ಅವ್ರ ಮಗಳು ಆಶಾರಾಣಿ. 2ನೇವಳು ಗಾಯತ್ರಿ ಪ್ರಭಾಕರ್. ಗಾಯತ್ರಿ ಕೂಡ ಕರ್ನಾಟಕದ ಶ್ರೇಷ್ಠ ನಟಿ, ಕಂಠದಾನ ಕಲಾವಿದೆ, ಆಕಾಶವಾಣಿ ಕಲಾವಿದೆ. ತುಂಬ ಚಿರಪರಿಚಿತವಾದಂತಹ ಹೆಸರು ಗಾಯತ್ರಿ. ಇವರ ದೊಡ್ಡಕ್ಕ, ನನ್ನ ಅಕ್ಕ, ಇನ್ನೊಬ್ಬರ ಅಕ್ಕ ದೊಡ್ಡಕ್ಕ ಗೀತಾ, 2ನೇ ಅಕ್ಕ ಗಾಯತ್ರಿ. ಗಾಯತ್ರಿ ಮಗಳೇ ಈಗ ಅನುಪ್ರಭಾಕರ್. ಸೊ ಅನುಪ್ರಭಾಕರ್ಗೆ ನಾನು ಸೋದರ ಮಾವ, ಆಶಾರಾಣಿಗೆ ಸೋದರ ಮಾವ. ಸರ್ ನೀವೆಲ್ಲ ಸೇರಿದ್ರೆ ಅಯ್ಯೋ ಒಂದು ದೊಡ್ಡ ಯೂನಿವರ್ಸಿಟಿ ಸೇರಿದಂಗಿರುತ್ತೆ ಸರ್. ಎಷ್ಟು ಜನರೇಷನ್ ಒಟ್ಟಿಗೆ ಸೇರಿದಾಗ ನಿಮಗೆ ಬರೀ ಕಲಾವಿದರು ಇದಾರಲ್ಲ ಅಂತ. ಅಷ್ಟರಲ್ಲಿ ಯಾರು ಸೆಲೆಬ್ರಿಟಿ ಸರ್? ಎಲ್ಲ ಸೆಲೆಬ್ರಿಟಿಗಳೇ ಅಲ್ವಾ ಸರ್. ಈಗ ನನ್ನ ದೊಡ್ಡಕ್ಕನ ಮಗಳ ಗಂಡ ಅರ್ಜುನ್ ಸರ್ಜಾ ಅಂದರೆ ಅರ್ಜುನ್ ಸರ್ಜಾ ಸೌತ್ ಇಂಡಿಯಾಗೆ ಸೂಪರ್ ಸ್ಟಾರ್ ಅಲ್ವಾ ಸರ್. 4 ಭಾಷೆಯಲ್ಲಿ ಹೆಸರು ಮಾಡಿರೋರು. ರಾಜೇಶ್ ಅವರು ಎಂಥ ದೊಡ್ಡ ನಟ, ನನಗೆ ಭಾವ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಗಾಯತ್ರಿ ಇರ್ಬೋದು, ನಮ್ಮ ಅನುಪ್ರಭಾಕರ್ ಇರ್ಬೋದು, ಈಗ ಅನುಪ್ರಭಾಕರ್ ಮದುವೆ ಆಗಿರೋ ರಘು ಮುಖರ್ಜಿ ಇರ್ಬೋದು. ಸೊ ಯಾರು ಇಲ್ಲ, ಎಲ್ಲರೂ ಸಂತೋಷ ಆಗುತ್ತೆ. ಆಮೇಲೆ ಇವರೆಲ್ಲರೂ ಈ ಜನ್ರೇಷನ್ ಆದರೆ ನನಗೆ ಇವತ್ತಿಗೂ ನಾನು ತುಂಬ ಹೆಮ್ಮೆ ಪಡೋದು ಅಂದರೆ ರಾಮಚಂದ್ರ ಶಾಸ್ತ್ರಿಗಳು, ಕೃಷ್ಣಶಾಸ್ತ್ರಿಗಳು ಎಲ್ಲ ಬೆಂಗಳೂರು ಬಂದಾಗ ನಮ್ಮನೇಲೇ ಹೆಚ್ಚು ಅವರು ಉಳ್ಕೊಳ್ಳೋರು. ಎಲ್ಲ ಮಡ್ರಾಸಲ್ಲಿ ಇದ್ರಲ್ಲ, ಬೆಂಗಳೂರು ಬಂದಾಗ ಅಮ್ಮಯ್ಯ ಅಂತ ನಮ್ಮ ತಾಯಿನ ಕರೆಯೋರು. ಸರ್ದು ಜನ್ರೇಷನ್ಗೂ ಈ ಸಂಸ್ಕಾರ ಬರ್ತಾ ಇದೆಯಲ್ಲ, ಮತ್ತು ಕಲೆ ಹಾಗೇ ಟ್ರಾನ್ಸ್ಫರ್ ಆಗ್ತಾ ಇದೆಯಲ್ಲ, ಅದು ಅದ್ಭುತ ನಿಜವಾಗ್ಲೂ. ಅದನ್ನು ನಿಜವಾಗ್ಲೂ ಕೂಡ ನೀವು ಹೇಳಿದ ಹೆಸರುಗಳೆಲ್ಲ ಹಿಂಗೆ ನೋಡಿದ ತಕ್ಷಣ ಒಂದ್ಸರಿ ವಾವ್ ಅನಿಸ್ಬಿಡುತ್ತೆ. ಹೌದು, ಕುಟುಂಬನೇ. ಖಂಡಿತವಾಗಿ ಸರ್, ನಿಮ್ಮ ಜರ್ನಿನಲ್ಲಿ ಈ ವಾರ್ತಾ ವಾಚನ, ಬೆಂಗಳೂರು ದೂರದರ್ಶನ ಇದ್ದದ್ದೇ ಒಂದು, ಅವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಯುಗದಿಂದ ಕಲರ್ ಯುಗಕ್ಕೆ ಹೊರಡಿದ್ದು, ಬೇರೆ ಬೇರೆ ಪ್ರೈವೇಟ್ ಚಾನಲ್ಗಳು ಬರುವುದಕ್ಕೆ ಮುಂಚೆ ಹೇಗಿತ್ತು ಸರ್ ಒಂದು ಟೆಲಿವಿಷನ್? ನಿಮ್ಮ ವಾರ್ತೆ ಓದುವುದು, ನಿರೂಪಣೆ ಮಾಡುವುದು ಹೇಗಿತ್ತು ಸರ್? ಅದ್ಭುತ. ಅದು ನಾನೇ ಅದಕ್ಕೆ ಅರ್ಹ, ನನ್ನ ಅರ್ಹತೆ ಮೇಲೆ ನನಗದು ಸಿಕ್ಕಿದೆ ಎಲ್ಲ ಸುಳ್ಳು. ಮತ್ತೆ ನಮಗದು ಸಿಕ್ಕಿರೋದು ನಮ್ಮ ಜೀವನದ ಅದೃಷ್ಟ. ನಮ್ಮಷ್ಟೇ ಪ್ರತಿಭೆ ಇರೋ ಸುಮಾರು ಜನ ಇದ್ದರು. ನಮಗೆ ಹೇಗೆ ಸಿಕ್ತು, ನಾವು ಹೇಗೆ ಅದರ ಒಳಗಡೆ ಬಂದುಬಿಟ್ವಿ, ಅದಕ್ಕೆ ನಿಜವಾಗ್ಲೂ ನಾವು ಅದೃಷ್ಟ ಮಾಡಿದ್ವಿ ಅಂತ ಹೇಳ್ಕೋಬೇಕು. 10 ಜನ ಇದ್ದರೆ ಅದರಲ್ಲಿ 2 ಸಿಕ್ಕಿರ್ಬೋದು, ಇನ್ನು 8 ಜನ ನಮ್ಮಷ್ಟೇ ಪ್ರತಿಭೆ ಇದ್ದರೂ ಕೂಡ ಅವ್ರಿಗೆ ಸಿಕ್ಕಿಲ್ಲ. ಆ 2ರಲ್ಲಿ ನಾನು ಒಬ್ಬ ಆದ್ನಲ್ಲ ಅನ್ನೋ ಸಂತೋಷ. 2 ಅಂದರೆ ಹೀಗೆ ಹಲವಾರು ಮಂದಿಗಳಲ್ಲಿ ಅವಕಾಶ ಸಿಕ್ಕವರಲ್ಲಿ ನಾನು ಒಬ್ಬ ಆದ್ನಲ್ಲ ಅಂತ. ನನಗೆ ಹೇಳಿದ್ನಲ್ಲ ಸರ್, ಇದು ಈ ಆಕಾಶವಾಣಿ ನಾಟಕಗಳು ಮಾಡ್ತಿದ್ದೆ. ಅದಾದಮೇಲೆ 1976ಅಲ್ಲಿ ನಾನು ಆಡಿಷನ್ಗೆ ಹಾಕ್ಕೊಂಡೆ. ಅದಕ್ಕೆ ಮುಂಚೆ ಚೈಲ್ಡ್ ಆರ್ಟಿಸ್ಟು ಸುಮಾರು ನಾಟಕಗಳಲ್ಲಿ ನಾನು ಬಾಲನಟನಾಗಿ, ನನ್ನ ಜೊತೆ ಅಪರ್ಣಾ ಅವರು ಕೂಡ ಹಲವಾರು ನಾಟಕಗಳಲ್ಲಿ ಬಾಲನಟಿಯಾಗಿ ಪಾತ್ರ ಮಾಡಿದ್ದಾರೆ. ನಾವು ಜೊತೆಲೇ ಬೆಳೆದವರು.
ಸುಮಾರು ಕಾರ್ಯಕ್ರಮಗಳಲ್ಲಿ ನಾಟಕಗಳಲ್ಲಿ ಒಟ್ಟೊಟ್ಟಿಗೆ ಮಾಡಿದ್ವಿ. 1976 ನಾನು ಆಡಿಷನ್ಗೆ ಹಾಕ್ಕೊಂಡೆ ಇಂಡಿವಿಜುವಲ್ ಆಗಿ ಆಕಾಶವಾಣಿಲಿ. ಸೆಲೆಕ್ಟ್ ಆಗಿಬಿಟ್ಟೆ. ಸೆಲೆಕ್ಟ್ ಆದಮೇಲೆ 76ಇಂದ 2025 49 ವರ್ಷ ಆಯಿತು. ಇವತ್ತಿಗೂ ಈಗ ಒಂದು ಸ್ವಲ್ಪ ಆಗಂತೂ ವಾರಕ್ಕೆ 2 ನಾಟಕ ಹೋಗ್ತಾನೆ ಇತ್ತು. ಸೋಮವಾರ ಒಂದು, ಗುರುವಾರ ನ್ಯಾಷನಲ್ ಪ್ಲೇ. ಒಂದು ತಿಂಗಳಾಗಿರೋದು 3 ತಿಂಗಳು ಗ್ಯಾಪಲ್ಲಿ ಕರಿಬೇಕು ಅಂತ ಇದೆ, ಕ್ಲೋಸ್ ಬುಕ್ಕಿಂಗ್ ಆಗಬಾರ್ದು ಅಂತ. ಆದರೂ ನೀನೇ ಮಾಡಬೇಕು ಈ ಪಾತ್ರ, ನಮಗೆ ಬೇರೆ ವಿಧಿ ಇಲ್ಲ, ನಿನ್ನನ್ನು ಕರೀಲೇಬೇಕು. ಸೊ ಪರ್ಮಿಷನ್ ತೊಗೊಂಡು ಕ್ಲೋಸ್ ಬುಕ್ಕಿಂಗಿಗೆ ಪರ್ಮಿಷನ್ ತೊಗೊಂಡು ನಾನು ಬುಕ್ ಮಾಡ್ಕೊಂಡಿದ್ದೀನಿ, ನೀನು ಬರಬೇಕು ಅಂತ ನಮ್ಮನ್ನು ಕೇಳಿ ಡೇಟ್ ತೊಗೊಂಡು ನಾವು ಅಂದರೆ ನಮ್ಮನ್ನು ಬುಕ್ ಮಾಡೋರು. ಸೊ ಅಷ್ಟು ಒಳ್ಳೊಳ್ಳೆಯ ನಾಟಕಗಳನ್ನು, ಹೌದು, ಅಷ್ಟು ಒಳ್ಳೊಳ್ಳೆಯ ನಾಟಕಗಳನ್ನು ಆಕಾಶವಾಣಿಯಲ್ಲಿ ನಾನು ಮಾಡಿದ್ದೀನಿ. ಹಲವು ಹೇಳ್ತಾ ಹೋದರೆ ಡಾಕ್ಟರ್ H.K. ರಂಗನಾಥಿಂದ ತುಂಬ ಒಳ್ಳೊಳ್ಳೆಯ ಯಮುನಾ ಮೂರ್ತಿಯವರ ಡೈರೆಕ್ಷನ್ನು, HS ಪಾರ್ವತಿಯವರ ಡೈರೆಕ್ಷನ್ನು, ಹೀಗೆ ಸುಮಾರು ಜನ. ಅದರಲ್ಲಿ ನಾನು ತುಂಬ ಕಲ್ತಿದ್ದು, ತುಂಬ ಒಡನಾಟ ಡಾಕ್ಟರ್ ವಸಂತ್ ಕೌಲಿ ಅಂತ ಕೇಳಿರ್ಬೋದು ನೀವು. ಪ್ರತಿಭೆ ಅಂದರೆ ಪ್ರತಿಭೆಯ ಒಂದು ಪರ್ವತ ಅವರು ಇಂಗ್ಲೀಷ್ MA, ಸಾಂಸ್ಕ್ರಿಟ್ MA, ಕನ್ನಡ MA, ಹಿಂದಿ MA, 4 ಭಾಷೆಗಳಲ್ಲಿ MA ಮಾಡಿದರು. ಬಾಂಬೆನಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಂಥವ್ರು. ಹಿಂದೂಸ್ತಾನಿ ಗಾಯನದಲ್ಲಿ ತುಂಬ ದೊಡ್ಡ ವಿದ್ವತ್ತು ಪಡೆದಿದ್ದಂಥ, ಸಾಧನೆ ಮಾಡಿದಂತಹ ಹಿಂದೂಸ್ತಾನಿ ಗಾಯಕರು ವಸಂತ್ ಕೌಲಿ. ಸೊ ಅವರ ಒಡನಾಟದಲ್ಲಿ ಸುಮಾರು, ವಸಂತ್ ಕೌಲಿ ನಾಟಕ ಅಂದರೆ ನಮಗೊಂದು ಪಾತ್ರ ಇರೋದು, ಅಲ್ಲಿ ಕಲಿತೆ ಸರ್ ನಾನು. ಆಕಾಶವಾಣಿ ನಮಗೆ ಇನ್ನೊಂದು ಮಾಡ್ಯುಲೇಷನ್ ಅಂತ ಏನಂತಾರಲ್ಲ, ಅದೊಂದು ಗ್ರೂ ಮಾಡಿದ್ದೊಂದು ಮಾಡ್ಯುಲೇಷನ್ಸು, ಯಾವ ಸಂದರ್ಭದಲ್ಲಿ ಹೇಗೆ, ಎಲ್ಲಿ ಧ್ವನಿ ಏರಿಸಬೇಕು, ಎಲ್ಲಿ ಧ್ವನಿ ಇಳಿಸ್ಬೇಕು, ಆ ದುಗುಡ ಅಂದರೆ ಏನು, ಹರ್ಷ ಅಂದ್ರೇನು, ಸಂತೋಷದಲ್ಲಿ ಹೇಗೆ, ಈ ರೀತಿಯ ಎಲ್ಲ ಇದನ್ನು ಆಕಾಶವಾಣಿ ನಾಟಕಗಳು, ಧ್ವನಿ ಕೌಶಲ್ಯ ಸಂಪೂರ್ಣ ನಾನು ಗಳಿಸ್ಕೊಂಡಿದ್ದು ಆಕಾಶವಾಣಿ ಅಂತ ಹೇಳಬೇಕು. ಹಾಗಾಗಿ ಆಕಾಶವಾಣಿ ಬಗ್ಗೆ ಈಗಲೂ ನಾನು ಆಕಾಶವಾಣಿ ಮುಂದೆ ಹೋದಾಗ, ಅಂದರೆ ಆ ರೋಡಲ್ಲಿ ರಾಜ್ಭವನ್ ರಸ್ತೆನಲ್ಲಿ ಹೋದಾಗ ನಾನು ಕಲಾ ದೇವತಾಭ್ಯೋ ನಮಃ ಅಂತೀನಿ. ಒಂದ್ಸಲಿ ನಮಸ್ಕಾರ ಮಾಡ್ಕೋತೀನಿ. ನಮಸ್ಕಾರ. ಆಕಾಶವಾಣಿ ಅಲ್ವಾ, ಆ ಫೀಲ್ ಮರೆಯೋಕ್ಕೆ ಆಗಲ್ಲ. ಆಕಾಶವಾಣಿಯಲ್ಲಿ ತುಂಬ ಕಲ್ತ್ವಿ. ಆಮೇಲೆ ಸ್ಕೂಲಲ್ಲೇ ನಾಟಕಗಳಲ್ಲಿ ನಾನು ಸೇರಿಕೊಂಡು ನನ್ನ ರಂಗ ಚಟುವಟಿಕೆಗಳು ಶುರು ಆಯಿತು. ಆಮೇಲೆ MES ಕಾಲೇಜು ಓದಿದ್ದು. MES ಕಾಲೇಜು ಬ್ಯಾಂಗ್ಳೂರು, ಹೌದು, ಬ್ಯಾಂಗ್ಳೂರು ಸೌತಲ್ಲಿ ನ್ಯಾಷನಲ್ ಕಾಲೇಜ್ ಎಷ್ಟು ಪ್ರಸಿದ್ಧಿ ಪಡೆದಿತ್ತು ನಾಟಕಗಳಿಗೆ, ಅಷ್ಟೇ ಪ್ರಸಿದ್ಧಿಯನ್ನು ಅಲ್ಲಿ ನರಸಿಂಹಯ್ಯನವರು, ಇಲ್ಲಿ MP ಶಾಸ್ತ್ರಿಗಳು ಸ್ವತಃ ಒಂದು ಇಂಟ್ರೆಸ್ಟ್ ತೊಗೊಂಡು ಕಲಾ ತಂಡ ಚೆನ್ನಾಗಿ ಕಟ್ಟಿದ್ರು, ಪ್ರೋತ್ಸಾಹ ಮಾಡ್ತಿದ್ರು, ಒಳ್ಳೆ ಟ್ರೂಪ್ ಇತ್ತು. ಸೊ ಆ ಟ್ರೂಪ್ ಮುಖಾಂತರ ನಾಟಕಗಳಲ್ಲಿ, ಕಾಲೇಜ್ ನಾಟಕಗಳಲ್ಲಿ ನಾನು ಭಾಗಿಯಾಗ್ತಿದ್ದೆ. 1977ರಲ್ಲಿ ನಾಟಕ ಅಕಾಡೆಮಿ, ಕರ್ನಾಟಕ ನಾಟಕ ಅಕಾಡೆಮಿ ಆದ್ಯ ರಂಗಾಚಾರ್ಯರು ಅಂದರೆ ನಮ್ಮ ಶ್ರೀರಂಗರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೀಮ್ ಮಾಡಿತ್ತು. ಅದರಲ್ಲಿ ಡೈರೆಕ್ಷನ್ನು ಗಿರೀಶ್ ಕಾರ್ನಾಡು, BB ಕಾರಂತ್ ಇವರೆಲ್ಲ ನಮಗೆ ಡೈರೆಕ್ಷನ್ ಹೇಳ್ಕೊಟ್ಟವರು. ಆಮೇಲೆ GV ಶಿವಾನಂದು, ನಮ್ಮ B ಜಯಶ್ರೀ ಇವರೆಲ್ಲ ಮೈಮಿಂಗು, ಆ್ಯಕ್ಟಿಂಗ್ ಇದನ್ನೆಲ್ಲ ಹೇಳ್ಕೊಟ್ಟವರು. ಮೇಕಪ್ ನಾಣಿಯವರು ನಮಗೆ ಕ್ಲಾಸ್ ತೊಗೊಳ್ತಿದ್ರು, ವೆಂಕಟರಾಮ್ ಅವರು. ಆಮೇಲೆ ಲೈಟಿಂಗು ಇಂಟರ್ನ್ಯಾಷನಲ್ ಫೇಮ್ ಇರುವಂತಹ ರಾಮಮೂರ್ತಿಯವರು ನಮಗೆ ಲೈಟಿಂಗ್ ಹೇಳ್ಕೊಡೋರು. ಪ್ರಸನ್ನ ಅವರು ಅದರಲ್ಲಿ ನಾಟಕ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಪ್ರಸನ್ನ ಅವರು ನಮಗೆ ಡೈರೆಕ್ಷನ್ ಹೇಳ್ಕೊಡ್ತಿದ್ರು. ಹೀಗೆ 75 ದಿವಸಗಳ ಒಂದು ತರಬೇತಿ ಕಾರ್ಯಕ್ರಮ ಆಯಿತು. ಕರ್ನಾಟಕ ನಾಟಕ ಅಕಾಡೆಮಿ ಅವರು ಕಂಡಕ್ಟ್ ಮಾಡಿದ್ದು. ನಮ್ಮ ಕಾಲೇಜಿಂದ ನಾನು ಮತ್ತು ಗೋಪಾಲಕೃಷ್ಣ ನಾಯ್ರಿ ಅಂತ ಕೇಳಿರಬೇಕು, ಆತ NSD ಮಾಡಿದರು. ಆಮೇಲಿಂದ ರಂಗಭೂಮಿನಲ್ಲೇ ಅವರು ಸಾಧನೆ ಮಾಡಿ, ಸೇವೆ ಮಾಡಿ ತೀರ್ಕೊಂಬಿಟ್ರು ಇತ್ತೀಚೆಗೆ. ಗೋಪಾಲಕೃಷ್ಣ ನಾಯ್ರಿ ನಾನು ಇಬ್ಬರು ಸೆಲೆಕ್ಟ್ ಆಗಿ ಆ ಟ್ರೈನಿಂಗ್ಗೆ ಕಾಲೇಜಿಂದ ಕಳಿಸಿದರು. ಸೊ ಆನಂಟು ಡೈಮಂಡ್ ಸೀಕ್ರೆಟ್ ಅಂತ, ಡೈಮಂಡ್ ಸೀಕ್ರೆಟ್. ಸೊ ಕಲರ್ ಫಿಲ್ಮ್ ಅದು. ಬಟ್ ಪಾಪ ಅವ್ರು ಪ್ಲ್ಯಾನ್ ಮಾಡಿದಾಗೆ ಅದನ್ನು ಬೇಗ ಮುಗ್ಸೋಕ್ಕಾಗಲಿಲ್ಲ. ಸ್ವಲ್ಪ ಆರ್ಥಿಕ ಹೊಡೆತ ಬಿತ್ತು, ಸ್ವಲ್ಪ ನಿಧಾನ ಆಯಿತು. ಆ ಪಿಕ್ಚರು ಶೂಟಿಂಗ್ ನಡೆಯೋವಾಗಲೇ ಆವಾಗ ವಿಜಯ್ ಚಿತ್ರನಲ್ಲಿ ಒಂದು 3-4 ಪೇಜಿನ ಆರ್ಟಿಕಲ್ಲು ಎಲ್ಲ ಸ್ಟಿಲ್ಸ್ ಹಾಕ್ಬಿಟ್ಟು ತುಂಬ ಒಳ್ಳೆ ಆರ್ಟಿಕಲ್ ಬರೆದಿದ್ರು. ಅಂಬರೀಷ್ ಅವ್ರಿಗೆ ಹೋಲಿಸಿ ನನ್ನ ಬಗ್ಗೆ ಬರೆದುಬಿಟ್ಟಿದ್ರು. ಅಂಬರೀಷ್ ಅವ್ರು ಬಂದಿದ್ದು 71, 72 ಹಾಗಲ್ವಾ, ನಾನು 78ಅಲ್ಲಿ ಇನ್ನೊಬ್ಬ ಅಂಬರೀಷ್ ಅನ್ನೋ ಥರ ಎಲ್ಲ ಬರೆದು ಮಾಡಿದರು ವಿಜಯ್ ಚಿತ್ರ ಆರ್ಟಿಕಲಲ್ಲಿ.
ಯಾಕದು ಏನು ಹೋಲಿಕೆ ಏನಿತ್ತು? ಹೋಲಿಕೆ ಏನಿಲ್ಲ, ಈ ಸಿನಿಮಾ ಬಗ್ಗೆ ಬರಿಬೇಕಲ್ಲ. ನಾನು ಅವಾಗ ಅಂಬರೀಷ್ ಅವ್ರ ಥರ ಕಾಣಿಸ್ತಿದ್ದೆ. ಸೊ ನನ್ನನ್ನು ಜೂನಿಯರ್ ಅಂಬರೀಷ್ ಅಂತ ಕೂಡ ಕರೆಯೋರು. ಸೊ ಹಾಗಾಗಿ ತುಂಬ ಕೂದಲಿತ್ತು, ತಲೆ ತುಂಬ. ಐ ಯೂಸ್ ಟು ರಿಸೆಂಬಲ್ ಅಂಬರೀಷ್ ಅವರು. ಸೊ ಹಾಗಾಗಿ ಆ ಹೋಲಿಕೆ ಇದೆ ಅನ್ನೋದನ್ನು ಬರೆದಿದ್ರು. ಅದರ್ವೈಸ್ ಆ ಸಿನಿಮಾ ಬಗ್ಗೆ ಲೇಖನ ಅಷ್ಟೇ, ಒಂದು ಸ್ಟಿಲ್ಸ್ ಎಲ್ಲ ಹಾಕಿ. ಯಾವುದೇ ಸಿನಿಮಾ ಬಂದರೂ ರೂಪತಾರ ಮತ್ತು ವಿಜಯ್ ಚಿತ್ರಲ್ಲಿ ಬರ್ತಿತ್ತಲ್ಲ, ಹಾಗೆ ಇದು ಬಂದಿತ್ತು. ಬಟ್ ಏನಾಯಿತು, ಅದು ಹಾಗೆ ಕಂಟಿನ್ಯೂ ಆಗಿ ನಾನು ಆಗಲೇ ಒಂದು ಸ್ವಲ್ಪ ಗಟ್ಟಿಯಾಗಿ ತಳ ಊರಬಹುದಿತ್ತು. ಎಲ್ಲ ಹಣೆ ಬರಹ ಅಲ್ಲ, ನಮ್ಮಪ್ಪ ಆಕ್ಸಿಡೆಂಟಲ್ಲಿ ಹೊಟ್ಟೋದ್ರು. ಈ ಪಿಕ್ಚರು ಶೂಟಿಂಗ್ ಸ್ವಲ್ಪ ಡಿಲೇ ಆಯಿತು. ಅವ್ರು ಆಕ್ಸಿಡೆಂಟಲ್ಲಿ ಹೋದಾಗ ಅವ್ರ ಕೆಲಸ ನನಗೆ ಬಂತು. ಈ ಮಾಹಿತಿನ ನಾನು ಬೇರೆ ಸಂದರ್ಭಗಳಲ್ಲಿ, ಬೇರೆ ಇಂಟರ್ವ್ಯೂಗಳಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಅವ್ರ ಕೆಲಸ ತೊಗೊಂಡೆ, ಟ್ರ್ಯಾಕ್ ಚೇಂಜ್ ಆಯಿತು, ಅದು ಗೌರ್ಮೆಂಟ್ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲೊಂದು ವರ್ಷ ಇದ್ದೆ. ಆನಂತರ ಬ್ಯಾಂಕ್ ಎಕ್ಸಾಮ್ ಬರೆದೆ. ಬ್ಯಾಂಕ್ ಎಕ್ಸಾಮಲ್ಲಿ ಸೆಲೆಕ್ಟ್ ಆದೆ, ಪಾಸ್ ಆದೆ. ಕೆನರಾ ಬ್ಯಾಂಕಲ್ಲಿ ನನಗೆ ಕೆಲಸ ಸಿಕ್ತು. ಬಟ್ ನಿಮ್ಮ ವಾಯ್ಸ್ಗೆ ಅವಾಗ ತುಂಬ ಇದಿತ್ತು ಸರ್? ನಾನು ಆಕಾಶವಾಣಿ ನಾಟಕಗಳು ಮಾಡ್ತಿದ್ದಲ್ಲ, 76 ಆಡಿಷನ್ ಆಗಿತ್ತು. ರೆಕಗ್ನಿಷನ್ ಹೇಗೆ ಸಿಕ್ತಿತ್ತು? ರೆಕಗ್ನಿಷನ್ ಅಂದರೆ ನಮ್ಮ ಅಕ್ಕ ಅಷ್ಟೊತ್ತಿಗೆ ಫೇಮಸ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ರು. ನಮ್ಮ ಅಕ್ಕನ ಜೊತೆ ನಾನು ಹೋಗ್ತಿದ್ದೆ ಗಾಯತ್ರಿ ಜೊತೆ ನಾನು ಹೋಗ್ತಿದ್ದೆ ಡಬ್ಬಿಂಗ್ಗಳು ನೋಡೋದಕ್ಕೆ ಅಂತ. ಸೊ ಹೇಗೋ ಗೊತ್ತಾಗಿದೆ, ನಾನು ಆಕಾಶವಾಣಿಲೆಲ್ಲ ಮಾಡ್ತೀನಿ, ಆಕಾಶವಾಣಿ ನಟ ಅಂತ ಹೇಗೋ ಗೊತ್ತಾಗಿದೆ. ನಾರಿ ಸ್ವರ್ಗಕ್ಕೆ ದಾರಿ ಅಂತ ಒಂದು ಪಿಕ್ಚರು ಸರ್, ಸಿದ್ಧಲಿಂಗಯ್ಯ ಅವ್ರ ಡೈರೆಕ್ಷನ್ನು. ತುಂಬ ದೊಡ್ಡ ಬ್ಯಾನರಲ್ಲಿ ಚಂದುಲಾಲ್ ಜೈನ್, ವೀರಾಸ್ವಾಮಿ ಅವರೆಲ್ಲ ಸೇರ್ಕೊಂಡು ಮಾಡಿದ್ದಂಥ ಪಿಕ್ಚರು. ಅಣ್ಣ ಅವರ ಡಾಕ್ಟರ್ ರಾಜ್ ಅವರ ತಮ್ಮ ವರದರಾಜ್ ಅವರು ಒಬ್ಬ ದೊಡ್ಡ ಮೇಧಾವಿ, ನಮ್ಮ ಚಿತ್ರೋದ್ಯಮದ ದೊಡ್ಡ ಹೆಸರು. ವರದರಾಜ್ ಅವರೆಲ್ಲ ಸೇರಿ ಮಾಡಿದ್ದು ಅದು ಪಿಕ್ಚರು. ಡೈರೆಕ್ಷನ್ನು ಸಿದ್ಧಲಿಂಗಯ್ಯನವರು. ನಾರಿ ಸ್ವರ್ಗಕ್ಕೆ ದಾರಿಲಿ ಸೆಕೆಂಡ್ ಹೀರೋಗೆ ನಾನು ಡಬ್ ಮಾಡಬೇಕು ಅಂತ ನನಗೊಂದು ಆಫರ್ ಬಂತು. ನನಗೆ ಆಶ್ಚರ್ಯ, ನಾನು ಡಬ್ಬಿಂಗೇ ಮಾಡಿಲ್ಲ ಹೇಗೆ ಅಂತ. ಸರ್, ನನ್ನ ಕರೀಬೇಕು ಅಂತ ಬಂದಿದ್ದೀರೋ ಅಥವಾ ನಮ್ಮ ಅಕ್ಕ ಬೇಕಾ ನಿಮಗೆ ಅಂತ? ನೀವೇ ಬೇಕು ಅಂತ ಅಲ್ಲಿ ಚಿತ್ರೋದ್ಯಮದಲ್ಲಿ ಮಹಾಬಲ ಅಂತ, ಇವತ್ತು ಚಲನಚಿತ್ರ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ಮಹಾಬಲ ಆವಾಗ ಡ್ರೈವರು. ವೀರಾಸ್ವಾಮಿ ಅವ್ರ ಬ್ಯಾನರಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಅವ್ರು ಕಾರಲ್ಲಿ ಬಂದು ಕರ್ಕೊಂಡು ಹೋಗಿದ್ರು. ಅದು ಫಸ್ಟ್ ಫಿಲಮ್ ಸರ್. ಹೆಂಗೆ ಸರ್ ಅದನ್ನು ಅಂದರೆ ಟೋನ್ ಹೆಂಗೆ ಸೆಟ್ ಮಾಡ್ಕೋತಿದ್ರಿ? ಆ ಕಲಾವಿದರು ನೋಡೋ ಅವರ ದೇಹ ಭಾಷೆಗೋ ಹೆಂಗೆ ಸೆಟ್ ಮಾಡ್ಕೊಳ್ತಿದ್ರಿ ನೀವು? ನಾನು ಆ ದೇಹಕ್ಕೆ ಹೊಂದ್ಕೊಳ್ಳೋ ಥರ ನಾನೊಂದು ವಾಯ್ಸ್ ಒಂದು ಸ್ವಲ್ಪ ನಾನು ಬದಲಾವಣೆ ಮಾಡ್ಕೋತಿದ್ದೆ. ಸ್ವಲ್ಪ ಬೇಸ್ ಮಾಡ್ಕೊಳ್ಳೋದು, ಸ್ವಲ್ಪ ಥಿನ್ ಮಾಡ್ಕೊಳ್ಳೋದು, ಈ ಥರದ್ದು. ಆಮೇಲೆ ಅವರೇ ಅಲ್ಲಿ ಮಾತಾಡಿರ್ತಾರಲ್ಲ, ಆ ಪೈಲಟ್ ಟ್ರ್ಯಾಕ್ ನಮಗೆ ಒಂದು ಫೀಡ್ಬ್ಯಾಕ್ ಅಂತೂ ಕೊಡುತ್ತೆ. ಅಂದರೆ ಆ ಮಾಡ್ಯುಲೇಷನ್ನು, ಅವರು ಯಾವ ಧಾಟಿನಲ್ಲಿ ಮಾತಾಡಿದ್ದಾರೆ ಏನು ಅಂತ, ಆ ಧಾಟಿ ಮೇಂಟೈನ್ ಮಾಡಿಕೊಂಡು ಆ ಪರ್ಸನಾಲಿಟಿ ಕರೆಕ್ಟಾಗಿ ನಾವು ಒಂದು ಸ್ವಲ್ಪ ವಾಯ್ಸು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳೋದು ಬಿಟ್ಟರೆ, ನಾನು ಮಿಮಿಕ್ರಿ ಅಂತ ಯಾವತ್ತೂ ಟ್ರೈ ಮಾಡಲಿಲ್ಲ ಹರೀಶ್. ನಾನು ಮಿಮಿಕ್ರಿ ಒಬ್ಬ ಕಲಾವಿದನ ವಾಯ್ಸನ್ನು ನಾನು ಅನುಕರಣೆ ಮಾಡಿ ನಾನು ಅವ್ರಿಗೆ ಮಾಡ್ತೀನಿ ಅನ್ನೋ ಪ್ರಯತ್ನನ ನಾನು ಮಾಡಿದರೆ ಆಗ್ತಿತ್ತೋ ಏನೋ, ನಾನು ಮಾಡೋಕ್ಕೆ ಹೋಗಲಿಲ್ಲ. ನಾನು ನೇರವಾಗಿ ಮಾಡ್ತಿದ್ದೆ ಡಬ್ಬಿಂಗು. ಅವಾಗ ಅಂದರೆ 80ರ ದಶಕದ ನಂತರದಲ್ಲಿ, ಅಂದರೆ ನೀವು ಧ್ವನಿ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ವರ್ಷಕ್ಕೆ ಎಷ್ಟು ಮೂವಿ ಆಗ್ತಿತ್ತು ಸರ್? ನೀವು ಎಷ್ಟು ಧ್ವನಿ ಕೊಡ್ತಿದ್ರಿ? ತುಂಬ ಕಮ್ಮಿ, ಏನೊಂದು ವರ್ಷಕ್ಕೆ ಒಂದು 50ರಿಂದ 60 ಚಿತ್ರಗಳು ಅಷ್ಟೇ ಮ್ಯಾಕ್ಸಿಮಮ್. ಅದರಲ್ಲಿ ಒಂದು 25-30 ಪಿಕ್ಚರ್ಗಳಿಗೆ ನಾವು 65% ನೀವೇ ಆಡ್ತಿದ್ರಿ ಸರ್? ಇಲ್ಲ, ಎಸ್ ಅಲ್ವಾ? ಅಷ್ಟರಲ್ಲಿ ಅಂದರೆ ನೀವೆಷ್ಟು ಬಿಸಿ ಸ್ಕೆಡ್ಯೂಲ್ ಇರ್ತಿತ್ತು. ಈ ಕಡೆ ಕೆನರಾ ಬ್ಯಾಂಕ್ ಎಂಪ್ಲಾಯ್, ಈ ಕಡೆ ನಾಟಕಗಳನ್ನು ಮಾಡಬೇಕು, ಕಲಾಕ್ಷೇತ್ರಕ್ಕೆ ಹೋಗಬೇಕು, ವೃತ್ತಿ ರಂಗಭೂಮಿ ಇದೆ, ಪ್ಲಸ್ ಆಗ್ಲೇ ದೂರದರ್ಶನಕ್ಕೆ ಎಂಟ್ರಿ ಕೊಟ್ಟಿದ್ರಿ. ಇಷ್ಟರ ಮಧ್ಯ ದೂರದರ್ಶನ 89ರಲ್ಲಿ ದೂರದರ್ಶನದಲ್ಲಿ ದೂರದರ್ಶನದ ನಾಟಕಗಳಲ್ಲಿ ಮಾಡ್ತಿದ್ದೆ. ನಮ್ಮಲ್ಲಿ ಇಲ್ಲಿ ಸ್ಟುಡಿಯೋನೇ ಇರಲಿಲ್ಲ. ಸ್ಟುಡಿಯೋ ಇದ್ದಿದ್ದು ಹೈದ್ರಾಬಾದಲ್ಲಿ. ಅಂದರೆ ದೂರದರ್ಶನದ ಸ್ಟುಡಿಯೋ ಹೈದ್ರಾಬಾದಲ್ಲಿ ಇತ್ತು ಆಲ್ರೆಡಿ. ತೆಲುಗು ಕಾರ್ಯಕ್ರಮಗಳೆಲ್ಲ ಮಾಡ್ತಿದ್ದೆ. ಜೆಸಿ ನಗರದಲ್ಲಿ ಇರೋ ಸ್ಟುಡಿಯೋ ಇರಲಿಲ್ಲ. ಜೆಸಿ ನಗರದಲ್ಲಿ, ಅದಕ್ಕೆ ಮುಂಚೆ ಜೆಸಿ ನಗರಕ್ಕೆ ಮುಂಚೆ ನಿಮ್ಗೆ ಗೊತ್ತಿಲ್ವಾ, ಇದಿದೆಯಲ್ಲ ನಮ್ಮ ಅಂಬೇಡ್ಕರ್ ಬೀದಿ, ಅಲ್ಲಿ ಏನದು ಬಿಲ್ಡಿಂಗ್ ಹೆಸರು ಮತ್ತೆ ಕಾರ್ನರಲ್ಲಿ ಆ ಕಾಫಿ ಬೋರ್ಡ್ ಎದುರುಗಡೆ ಏನು ಬಿಲ್ಡಿಂಗ್ ಅಪ್ಪ ಅದು ಹೇಳ್ತೀನಿ ಆಮೇಲೆ, ವಿಶ್ವೇಶ್ವರಯ್ಯ ಇದು ಟವರ್, ಆ ಬಿಲ್ಡಿಂಗ್ ಇದೆಯಲ್ಲ, ಹೌದು, GPO ಡಯಾಗ್ನಲಿ ಆಪೋಸಿಟ್. ಅದು 23-24ನೇ ಫ್ಲೋರ್ ದೂರದರ್ಶನ. ಬೆಂಗಳೂರು ದೂರದರ್ಶನ ಪ್ರಾರಂಭ ಆಗಿದ್ದಲ್ಲಿ ಆಮೇಲೆ ಸ್ವಂತ ಜಾಗ ಇಲ್ಲಿ ಬಂದಮೇಲೆ ಸ್ಟುಡಿಯೋ ಇಲ್ಲಿ ಬಿಲ್ಡ್ ಆದಮೇಲೆ ಇಲ್ಲಿಗೆ ಬಂದರು. ಅದಕ್ಕೆ ಮುಂಚೆ ಹೈದ್ರಾಬಾದಲ್ಲಿ ಸ್ಟುಡಿಯೋ ಇತ್ತಲ್ವಾ, ಹೈದ್ರಾಬಾದ್ ಸ್ಟುಡಿಯೋನಲ್ಲಿ 1 hour ಪ್ರೋಗ್ರಾಮು, ಕನ್ನಡ ಪ್ರೋಗ್ರಾಮ್ ಚಂಕ್ ಒಂದಿತ್ತು. ಕನ್ನಡ ಪ್ರೋಗ್ರಾಮ್ಗಳನ್ನ ಅಲ್ಲಿ ಟೆಲಿಕಾಸ್ಟ್ ಮಾಡೋರು ಹೈದ್ರಾಬಾದಲ್ಲಿ, ಅಂದರೆ ಆಂಧ್ರದಲ್ಲಿ. ಆ ನಾಟಕಗಳಿಗೆ ನಾವು ಇಲ್ಲಿಂದ ಹೋಗಿ ಅಲ್ಲಿ ಹೈದ್ರಾಬಾದಲ್ಲಿ ಶೂಟಿಂಗ್ ಆಗಿ
ಅಲ್ಲಿ ಟೆಲಿಕಾಸ್ಟ್ ಮಾಡೋರು. ಟೆಲಿಕಾಸ್ಟ್ ಸೆಂಟರು ಇರಲಿಲ್ಲ. ಓಕೆ. ಆ ನಂತರ ಫಸ್ಟ್ ಟೆಲಿಕಾಸ್ಟ್ ಸೆಂಟರ್ ಅಂತ ಬಂದಿದ್ದು ಗುಲ್ಬರ್ಗಾದಲ್ಲಿ. ಇಡೀ ಕರ್ನಾಟಕದಲ್ಲಿ ಗುಲ್ಬರ್ಗಾಲಿ ಟ್ರಾನ್ಸ್ಮಿಷನ್ ಸೆಂಟರ್ ಪ್ರಾರಂಭ ಆಗಿದ್ದಾನೆ. ದೂರದರ್ಶನದ ಟ್ರಾನ್ಸ್ಮಿಷನ್ ಶುರು ಆಗಿದ್ದೆ ಗುಲ್ಬರ್ಗ. ಹೈದರಾಬಾದಲ್ಲಿ ಶೂಟ್ ಮಾಡಿದ ಕಾರ್ಯಕ್ರಮಗಳು, ಆ 1 hour ಚಂಕ್ ಏನಿತ್ತು ಅಲ್ಲವ್ರು ಹಾಕೋರಲ್ವಾ, ಅದನ್ನು ಶೂಟಿಂಗ್ ಮಾತ್ರ ಅಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದ್ದಿದ್ದು ಗುಲ್ಬರ್ಗ. ಇಡೀ ಕರ್ನಾಟಕಕ್ಕೆ ರೀಚ್ ಆಗೋಕ್ಕೆ ಅದು ಅನುಕೂಲ ಆಯಿತು. ಆ ನಂತರ ಬೆಂಗಳೂರಿಗೆ ಇಲ್ಲಿ ಫಸ್ಟು, ಆಮೇಲಿಂದ ಈಗ JC ನಗರದಲ್ಲಿ ಏನಿದೆ ದೊಡ್ಡ ಸ್ಟುಡಿಯೋ, ಆ ಸ್ಟುಡಿಯೋ. ಸರ್ ನಿಮಗೆ ದಿನಕ್ಕೆ 24 ಗಂಟೆ ಇದೆಯೋ ಜಾಸ್ತಿ ಭಗವಂತ ಕೊಟ್ಟಿದ್ದಾನೆ. ಏನು ಇನ್ನೊಂದು ಕೆಲಸ ಮಾಡಬೇಕು ಅಂತ ಹೋಗ್ತಿದ್ದೀರಾ? ದೂರದರ್ಶನದ ವಾರ್ತಾ ವಾಚನ ಅಂದ್ರೆ ಏನು ಪ್ರತಿ ದಿವಸ ಅಲ್ಲೇನು ಎಂಪ್ಲಾಯಿ ಅಲ್ವಲ್ಲ. ನಾನು ಎಂಪ್ಲಾಯ್ ಆಗಿದ್ದು ಕೆನರಾ ಬ್ಯಾಂಕಲ್ಲಿ. ಇಲ್ಲಿ ಆಡಿಷನ್ ಮಾಡ್ತಾರೆ, ಆಕಾಶವಾಣಿ ಥರನೇ ಆಡಿಷನ್ ಮಾಡಿ ಇಡೀ ತಿಂಗಳಿಗೆ ನೀನು ಎಷ್ಟು ದಿವಸ ಬರಬೇಕು ಅನ್ನೋದನ್ನು ಮೊದಲೇ ಹೇಳ್ಬಿಡ್ತಾರೆ. 6-8 ಆ ದಿವಸಗಳಲ್ಲಿ ನನಗೆ ಬ್ಯಾಂಕಲ್ಲಿ ಪರ್ಮಿಷನ್ ಬೇರೆ ಸಿಕ್ಕಿತ್ತು. ಸೊ ಆ ದಿವಸಗಳಲ್ಲಿ ನಾನು ಹೋಗಿ 2 ಗಂಟೆಗೆ ಬ್ಯಾಂಕಿಂದ ಬಿಡೋರು. 2 ಗಂಟೆಗೆ ಬಿಟ್ಟು 2:15, 2:45ಗೆ ನಾನು JC ರೋಡಿಂದ JC ನಗರಕ್ಕೆ ಬರ್ತಿದ್ದೆ. ದೂರದರ್ಶನ 3 ಗಂಟೆಗೆ ನಮ್ಮ ಕೆಲಸ ಶುರು ಆಗೋದು. 7ರಿಂದ 7:15 ನ್ಯೂಸು. 7:15 ಮೇಲೆ ನಮ್ಮ ಕೆಲಸ ಮುಗೀತು. 7:15 ಮೇಲೆ ಸ್ನೇಹಿತರ ಜೊತೆ ಕೂಟಗಳಲ್ಲಿ ಭಾಗಿಯಾಗ್ತಿದ್ದೆ. ಅಷ್ಟೇ ಬಿಟ್ಟರೆ ನಮ್ಮ ಕೆಲಸ ಮುಗಿಯೋದು. ಸೊ ಇದೊಂದು ವಾರಕ್ಕೊಂದು 5-6 ದಿವಸ ಸರ್ ಒಂದು ಸಿಗ್ನೇಚರ್ ಸೆಟ್ ಮಾಡೋದಿದೆಯಲ್ಲ ಸರ್, ಅಂದರೆ ಹಿಂಗೆ ಕೂತ್ ಹೀಗೆ ನ್ಯೂಸ್ ಹೇಳಬೇಕು, ನ್ಯೂಸ್ ಓದಬೇಕು, ಸ್ಪಷ್ಟವಾಗಿರಬೇಕು, ಧ್ವನಿ ಏರಿಳಿತಕ್ಕೆ ಆಕಾಶವಾಣಿ ಸಪೋರ್ಟ್ ಮಾಡ್ತಾ ಇತ್ತು. ನಿಮ್ಮ ಜನ ನಿಮ್ಮನ್ನು ನೋಡ್ತಾರೆ, ನಿಮ್ಮ ಧ್ವನಿನೂ ಕೇಳಿಸ್ಕೋತಾರೆ, ಅದು ರಿಜಿಸ್ಟ್ರು ಆಗಬೇಕು. ಹೇಗಿತ್ತು ಸರ್ ಆ ಚಾಲೆಂಜ್? ತುಂಬ ಸರ್. 89ನಲ್ಲಿ ನಾನು ನ್ಯೂಸ್ ರೀಡರ್ ಆಗಿ ಸೆಲೆಕ್ಟ್ ಆದಮೇಲೆ, ಆಗ ನ್ಯೂಸ್ ರೀಡರ್ ಇದ್ದಿದ್ದು ಒಂದೇ ಚಾನಲ್ ಹರೀಶ್, ನೀವು ಹೇಳ್ದಂಗೆ. ಜನಕ್ಕೆ ಏನೇ ವಾರ್ತೆಗಳು ಸಿಗಬೇಕು ಅಂದರೂ ದೂರದರ್ಶನದ 7 ಗಂಟೆ ನ್ಯೂಸು. ಅದು ದಿವ್ಸಕ್ಕೆ ಒಂದೇ ನ್ಯೂಸ್, 4-5 ಸ್ಲಾಟ್ಗಳು ಇಲ್ಲ, ಒಂದೇ 7ರಿಂದ 7:15. ಅವತ್ತು ಆಗಿರುವಂಥ ನ್ಯೂಸ್ಗಳು ಇಮ್ಮಿಡಿಯೇಟಾಗಿ ಜನಕ್ಕೆ ತಲುಪಬೇಕು ಅಂದರೆ 7ರಿಂದ 7:15. ಅದರ್ವೈಸ್ ಮಾರನೇ ದಿವಸ ಬೆಳಗ್ಗೆ ಪೇಪರ್ ಕಾಯಬೇಕು. ಸೊ ತುಂಬ ದಿಢೀರ್ ಸುದ್ದಿ ಅಂತ ಏನು ಇವಾಗ ನೀವು ಕೊಡ್ತೀರಾ ಬ್ರೇಕಿಂಗ್ ನ್ಯೂಸ್ಗಳು, ಆವಾಗ 7ರಿಂದ 7:15. ಸ್ಟುಡಿಯೋ ಕೂಡ AC ಇಲ್ಲ. ಸ್ಟುಡಿಯೋ ಪ್ರಾರಂಭದಲ್ಲಿ 1-2 ವರ್ಷ ACನೇ ಇರ್ತಿರ್ಲಿಲ್ಲ. ಆ ಲೈಟ್ಗಳೆಲ್ಲ ಈಗೆಲ್ಲ ಸಫಿಸ್ಟಿಕೇಟೆಡ್ ಲೈಟ್ಸ್ ಬಂದಿದೆ. ಈಗ ಆ ಲೈಟಿನ ಆ ಒಂದು ಶಾಖ ನಿಮಗೆ ತಟ್ಟೋದೇ ಇಲ್ಲ ಅನ್ನೋಷ್ಟು ಚೆನ್ನಾಗಿ ಬಂದಿದೆ. ಹೈ ಕ್ಲಾಸ್ AC, ಒಳ್ಳೆ 5 ಸ್ಟಾರ್ ಹೋಟೆಲ್ ಕೂತಿರ್ತೀವಿ. ಹಾಗೆ AC ಇಲ್ಲ, ಲೈಟ್ಗಳು ಅಕಸ್ಮಾತ್ ನೀವೇನಾದರೂ ಹಿಂಗೆ ಅಂದುಬಿಟ್ರೆ ಒಂದು ಲೈಟ್ ಬಿದ್ದೋಗುತ್ತೆ ಅಂತ ಅಷ್ಟು ಹತ್ತಿರ ಲೈಟು, ಆ ಕೀ ಲೈಟ್ನ ಅಷ್ಟು ಹತ್ತಿರ ಇಟ್ಟಿರೋರು. ನಾನು ಒಂದು ಸ್ವಲ್ಪ ನನಗೆ ಬೆವರು ಜಾಸ್ತಿ, ಸುರಿಯೋದು ಬೆವರು. ಆ ಬೆವರು ಸುರಿದಾಗ ವಿಜುವಲ್ಸು ತುಂಬ ಕಮ್ಮಿ. ಹೋಗಿ ಶೂಟ್ ಮಾಡ್ಕೊಂಬಂದು ಆ ವಿಜುವಲ್ಸ್ ಹಾಕೋರಲ್ಲ, ಆ ಸ್ಟೋರೀಸ್ಗೆ ಮ್ಯಾಚ್ ಆಗುವಂಥ ವಿಜುವಲ್ಸು, ಅದು ಆ ಕಾಲದಲ್ಲಿ ತುಂಬ ಕಮ್ಮಿ. ಇಡೀ ನ್ಯೂಸಲ್ಲಿ ಅರ್ಧ ಗಂಟೆ ನ್ಯೂಸಲ್ಲಿ 4-5 ವಿಜುವಲ್ ಇದು ಇರೋದು. ನೀವೇ ಫ್ರೇಮಲ್ಲಿ ಇರ್ತೀರಿ, ಇಲ್ಲದೇ ಇದ್ರೆ ಫುಲ್ ನಾವೇ ಮ್ಯಾಕ್ಸಿಮಮ್ ಫ್ರೇಮಲ್ಲಿ ಇರ್ತಿದ್ದು ನಾವೇ. ಈ ಕ್ಯಾಪ್ಷನ್ಗಳು ಬರೋದು ಕೆಲವೊಂದು ಕಡೆ, ಕ್ಯಾಪ್ಷನ್ಗಳು ಅಷ್ಟೇ ಈಗೆಲ್ಲ ಕಂಪ್ಯೂಟರೈಸ್ಡ್ ಅಲ್ವಾ, ಟಕ 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 ಅಂತ ನೀವು ಏನು ಹೇಳಿದ್ರೂ ಆ ಕ್ಯಾಪ್ಷನ್ಗಳು ರೆಡಿ ಆಗ್ಬಿಡುತ್ತೆ. ಅವಾಗೆಲ್ಲ ಬರವಣಿಗೆ ಬರೆದು ಪೇಂಟರ್ ಬರೆದು ಅದನ್ನು ಬೋರ್ಡ್ ಮೇಲೆ ಇದು ಮಾಡಬೇಕಲ್ವಾ, ಕ್ಯಾಪ್ಷನ್ಗಳು ಕಮ್ಮಿ. ಬಟ್ ಬೆವರು ಫುಲ್ ಅಕ್ಯುಮುಲೇಟ್ ಆಗಿರೋದು ಹಣೆಯಲ್ಲಿ. ಕೆಮ್ಮೋ ಹಂಗಿಲ್ಲ, ಸೀನೋ ಹಂಗಿಲ್ಲ. ಕೆಮ್ಮದ್ರೂ ಹೋಗುತ್ತೆ, ಸೀನದ್ರೂ ಹೋಗುತ್ತೆ. ಏನು 28, 29, 30 ಐಟಮ್ಸ್ ಇರೋದು, ಸ್ಟೋರೀಸ್ ಇರೋದು. ಆಮೇಲೆ ಅಚ್ಯುತನ್ ಅವರೆಲ್ಲ ಎಂಥ ದಿಗ್ಗಜರು. ಏನು ಸರ್ ಹೆಸರುಗಳು ಹೇಳಕ್ಕೆ ಹೋದರೆ ಸುಮಾರು ಜನ, ನನಗೆ ಎಲ್ಲರ ಹೆಸರುಗಳು ಜ್ಞಾಪಕ ಇಲ್ಲ. ನಾನು ಮಂಜುಳಾ ಗುರುರಾಜ್ ಅಂತೂ ಒಂಥರ ಫೇಮಸ್ ಪೇರ್ ಆಗ. ಅದೇನೋ ಅದೊಂದು ಕೋಇನ್ಸಿಡೆನ್ಸು, ನನಗೆ ನ್ಯೂಸ್ ಇದ್ದಿದ್ದ ದಿವಸನೇ ಮಂಜುಳಾಗೂ ಇರೋದು. ಸೊ ಹಾಗಾಗಿ ನಾವಿಬ್ಬರು ಶೇರ್ ಮಾಡ್ಕೋತಿದ್ವಲ್ಲ. ಸೊ ಎಷ್ಟೋ ಜನ ಕೇಳೋರು, ಏನು ಅಕ್ಕ ತಮ್ಮನ ಏನು ನೀವು ಅಂತ, ರಿಲೇಟಿವ್ಸಾ ನೀವು, ಬಂಧುಗಳ ಅಂತ. ಯಾಕೆಂದರೆ ಇಬ್ಬರದ್ದು ಕಣ್ಣುಗಳು ದೊಡ್ಡ ದೊಡ್ಡ ಕಣ್ಣುಗಳು ಹಾಗಿರೋದು. ಸೊ ಮಂಜುಳಾ ನಾನು ತುಂಬ ಓದ್ತಿದ್ವಿ, ಮಂಜುಳಾ ಗುರು ಅವರು. ಆಕೆ ಎಷ್ಟು ದೊಡ್ಡ ಸಾಧಕಿ. ಸೊ ಅವ್ರ ಜೊತೆ ಕೂತ್ಕೊಂಡು ನಾನು ನ್ಯೂಸ್ ಓದ್ತಿದ್ದೆ. ಬಟ್ ಸರ್ ಈ ಎಲ್ಲದರ ನಡುವೆ ನಮ್ತನ ಅಂತ ಒಂದು ತೋರಿಸ್ಬೇಕಲ್ಲ ಸರ್. ನಮ್ತನ ಒಂದು, ಹೌದು, ರವೀಂದ್ರನಾಥ್ ಅವ್ರು ಕೂತ್ರು ಅಂದ್ರೆ ಇದು ಅವ್ರ ಸ್ಟೈಲು, ಹೌದು ಹೇಳ್ತಾರೆ ಅಂತ. ಹೌದು ಎಕ್ಸಾಕ್ಟ್ಲಿ ಸರ್. ನಾನು ಭಿನ್ನವಾಗೇನೆ ನಾನು ತಯಾರಿ ಮಾಡ್ಕೋತಿದ್ದೆ ಸರ್. ನಂದು ಆ ಹೆಡ್ಲೈನ್ಸ್ ಪ್ರೆಸೆಂಟೇಷನ್ ಸ್ಟೈಲೇ ಬೇರೆ ಇರೋದು. ತುಂಬ ಜನ ಮೆಚ್ಕೊಳ್ಳೋರು, ನೀನು ಹೆಡ್ಲೈನ್ಸ್ ನೀನು ಹೇಳ್ದಂಗೆ ನಮಗೆ ತುಂಬ ಇಷ್ಟ ಆಗುತ್ತೆ, ಬೇರೆ ಯಾರೂ ಹೇಳಲ್ಲ ಅಂತಲ್ಲ, ನಿಂದೇ ವಿಭಿನ್ನವಾಗಿರುತ್ತೆ ಅಂತ. ಆಮೇಲೆ ನಾನು ಓದೋ ಶೈಲಿ ಇಷ್ಟ ಆಗೋದು. ನಾನು ಎಷ್ಟೇ ಫಾಸ್ಟಾಗಿ ಓದಿದ್ರೂ ಎಲ್ಲೂ ಜಂಬಲ್ ಆಗ್ತಿರ್ಲಿಲ್ಲ ವರ್ಡ್ಸು. ನಾನು ಆ ಸ್ಫುಟತೆ ಏನಿದೆ, ಸ್ಪಷ್ಟವಾಗಿ ಪದಗಳನ್ನು ನುಂಗೋದಾಗಲಿ ಏನಿರ್ತಿರ್ಲಿಲ್ಲ. ಎಷ್ಟೇ ಫಾಸ್ಟಾಗಿ ಓದಿದ್ರೂ
ತುಂಬ ಕಂಫರ್ಟಬಲ್ಲಾಗಿ ನಾವು ಓದ್ತಿದ್ದೀನಿ ಅನ್ನೋ ಒಂದು ಧಾಟಿನಲ್ಲೇ ಓದ್ತಿದ್ದೆ. ಸರ್ ಯಾವಾಗಲೂ ಟಿ ವಿಲಿ ಕೆಲಸ ಮಾಡಿದಾಗ ಹೊರಗಡೆ ಬಂದ ತಕ್ಷಣ ಯಾರು ಗುರ್ತು ಹಿಡಿದು ಸರ್ ಚೆನ್ನಾಗಿ ಓದ್ತೀರಾ, ಸರ್ ನಿಮ್ಮ ಪ್ರೆಸೆಂಟೇಷನ್ ಸ್ಟೈಲ್ ಚೆನ್ನಾಗಿದೆ ಅಂತೆಲ್ಲ ಒಂದು ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ, ನಿಮಗೆ ಶುಭಾಶಯ ಹೇಳಿದಾಗ ಹೊಡಿ ಫೀಲ್ ಆ ದಿನಮಾನಗಳಲ್ಲಿ? ಅದನ್ನು ಹೇಳ್ತೀನಿ ನಾನು. ಪ್ಲೀಸ್. ಒಂಥರ ಹೀರೋಗಳು ಟ್ರೀಟ್ ಮಾಡ್ದಂಗೆ ಮಾಡೋರು, ಅದು ಒಂದು ಹೇಳ್ತೀನಿ ನಾನು. ತುಂಬ ಖುಷಿಯಾಗೋದು. ಇವತ್ತು ನಾನು ನ್ಯೂಸ್ ರೀಡರಾಗಿ ಕೆಲಸ ಮಾಡಿ ಮಾರನೇ ದಿವಸ ನಾನು ಪಬ್ಲಿಕ್ ಅಪಿಯರೆನ್ಸಲ್ಲೆಲ್ಲ ಕಾಣಿಸ್ಕೊಂಡ್ರೆ, ಸಾರ್ ನೆನ್ನೆ ನ್ಯೂಸ್ ಓದಿದ್ದು ನೀವೇ ಅಲ್ವಾ ಸಾರ್ ರವೀಂದ್ರನಾಥ್ ಅನ್ನೋರು, ಕಿರ್ಚೋರು, ತಬ್ಕೊಳ್ಳೋರು, ಅದೆಲ್ಲ ಒಂದು ಕಡೆ. ಒಬ್ಬ ಪೋಷಕ ನಟ ಕನ್ನಡ ಚಿತ್ರೋದ್ಯಮದಲ್ಲಿ, ತೆಲುಗು ತಮಿಳು ಕೂಡ ಒಂದಷ್ಟು ಪಿಕ್ಚರ್ಗಳು ಮಾಡಿದ್ದೀನಿ. ಕನ್ನಡದಲ್ಲಿ ಒಬ್ಬ ನಟ ಒಂದು 200ರಿಂದ 250 ಪಿಕ್ಚರ್ ಮಾಡಿದ್ದೀನಿ ಇಲ್ಲಿ ತನಕ. ಒಬ್ಬ ಕಂಠದಾನ ಕಲಾವಿದನಾಗಿ ಒಂದು 3,500 ಸಾವಿರ ಚಿತ್ರಗಳಿಗೆ ನಾನು ಧ್ವನಿಯನ್ನು ಕೊಟ್ಟಿದ್ದೀನಿ. ತುಂಬ ಒಳ್ಳೊಳ್ಳೆ ನಟರಿಗೆಲ್ಲ ಧ್ವನಿಯನ್ನು ಕೊಟ್ಟಿದ್ದೀನಿ. ಆಕಾಶವಾಣಿ ಕಲಾವಿದ. ಆಮೇಲೆ ಕಾಮೆಂಟ್ರಿ ದೂರದರ್ಶನದ ಸುಮಾರು ಕಾರ್ಯಕ್ರಮಗಳಿಗೆ, ದಸರಾ ಉತ್ಸವ ಇರಬಹುದು ಅಥವಾ ಇಲ್ಲಿ ಮಾಣಿಕ್ ಷಾ ಪರೇಡ್ ಗ್ರೌಂಡಲ್ಲಿ ಇದು ಗಣರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ. ಈಗಿನ ಅವ್ರಿಗಿಂತ ಹಿಂದೆ ಎಲ್ಲ ಶ್ರೇಷ್ಠ ನಿರ್ದೇಶಕರು, ಪಿ ಶೇಷಾದ್ರಿ ಅವರು, ಟಿ ಎನ್ ಸೀತಾರಾಮ್ ಅವರು, ನಾಗತಿಹಳ್ಳಿ ಚಂದ್ರಶೇಖರ್, ನಾಗಾಭರಣ, ನಮ್ಮ ಪಣಿ ರಾಮಚಂದ್ರ, ಎಲ್ಲ ದೊಡ್ಡ ದೊಡ್ಡ ಸ್ಟಾಲ್ವರ್ಡ್ಸ್, ಇವರೆಲ್ಲರ ಡೈರೆಕ್ಷನಲ್ಲಿ ರೆಗ್ಯುಲರಾಗಿ ಅವ್ರ ಸೀರಿಯಲ್ ಅಂದರೆ ನನಗೊಂದು ಪಾತ್ರ. ಪಣಿ ರಾಮಚಂದ್ರ ಅವ್ರದ್ದು ಅಷ್ಟು ಸೀರಿಯಲ್ ಮಾಡಿದ್ದೀನಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಆಲ್ಮೋಸ್ಟ್ ಅಷ್ಟು ಸೀರಿಯಲ್ ಮಾಡಿದ್ದೀನಿ, ಸೀತಾರಾಮ್ ಅವರು ಬಳಸ್ಕೊಂಡಿದ್ದಾರೆ, ಶೇಷಾದ್ರಿ ಅವ್ರು ಬಳಸ್ಕೊಂಡಿದ್ದಾರೆ. ಸೊ ಒಬ್ಬ ಕಿರುತೆರೆ ನಟನಾಗಿ ಜನ ನನ್ನ ಗುರುತಿದ್ದಾರೆ. ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿಗೂ ಆಚೆ ಹೋದರೆ ಸರ್ ಚಂದನದಲ್ಲಿ ನ್ಯೂಸ್ ರೀಡರ್ ರವೀಂದ್ರನಾಥ್ ಅಂತಲೇ ಗುರುತಿಸ್ತಾರೆ ಸರ್ ಸುಮಾರು ಜನ ನಟ ನೀವು ಆ್ಯಕ್ಟ್ರು ಕೂಡ ಅಲ್ವಾ ಅನ್ನೋದು ಆಮೇಲೆ. ಬಟ್ ಫಸ್ಟು ಐ ಆಮ್ ರೆಕಗ್ನೈಸ್ಡ್ ಆ್ಯಸ್ ಎ ನ್ಯೂಸ್ ರೀಡರ್ ಆಫ್ ಚಂದನ. ಅಂದರೆ ಅದು ಎಷ್ಟು ಛಾಪು ಒತ್ತಿದೆ, ಎಷ್ಟು ಮನೆಗೆ ತಲುಪಿದೆ. ಸರ್ ಬೆಳೆದ ಮೇಲೂ ನಂಗೆ ಅನ್ಸೋದು ಎಷ್ಟೋ ಸರಿ ಚಾಲೆಂಜ್ ಬರುತ್ತೆ ಅಂತ. ಎಕ್ಸಾಂಪಲ್, ಈಗ ನಿಮ್ಮ ಜನ ಇಷ್ಟಪಡ್ತಾರೆ, ನಿಮ್ಮ ಧ್ವನಿ, ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ ಎಲ್ಲವೂ ಕೂಡ ಜನಕ್ಕೆ ಇಷ್ಟ ಆಗುತ್ತೆ. ನಿಮಗೂ ಒಂದಷ್ಟು ವರ್ಷ ಆದಮೇಲೆ ಒಂದು ಏಕತಾನತೆ ಇರುತ್ತಲ್ಲ ಸರ್, ಮೊನೋಟನಿ ತುಂಬ ಕಾಡಕ್ಕೆ ಶುರು ಆಗುತ್ತೆ. ಅಂದರೆ ನಮ್ಮನ್ನು ನಾವೇ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬೇಕು ಅಂದರೆ ಆ ಥರದ ಆಲೋಚನೆ ನಿಮಗೂ ಕಾಡಿತ್ತಾ? ಅದನ್ನು ಓವರ್ಕಮ್ ಆದರೆ ಹೇಗೆ ಸರ್? ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಈಗಲೂ ಕಾಡ್ತಿದೆ. ಓವರ್ಕಮ್ ಸ್ಟೇಜ್ ಆದರೂ ಅಷ್ಟೇ, ಟಿ ವಿ ಆದರೂ ಅಷ್ಟೇ. ಓವರ್ಕಮ್ ಆದ್ರ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಹರೀಶ್. ಓವರ್ಕಮ್ ಆಗ್ತಾನೆ ಇರಬೇಕು. ಅದೇನಾಗುತ್ತೆ ಅಂದರೆ ಆನ್ಗೋಯಿಂಗ್ ಪ್ರೋಸೆಸ್. ಅದು ಏನಂದರೆ ಇಮ್ಮಿಡಿಯೇಟಾಗಿ ನಿಮಗೆ ಒಂದು ಕಾರ್ಯಕ್ರಮದಿಂದ ಇನ್ನೊಂದು ಕಾರ್ಯಕ್ರಮಕ್ಕೆ ನಿಮಗೆ ಆ ಗ್ಯಾಪ್ ಕಾಣಿಸ್ದೇ ಇರಬಹುದು. ಬಟ್ ನೀವು ಹೇಳಿದಂಗೆ 6 ತಿಂಗಳು 1 ವರ್ಷ ಅಂದ್ರಲ್ಲ, 6 ತಿಂಗಳು ವರ್ಷದಲ್ಲಿ ಡೆಫಿನೆಟಾಗಿ ಆ ಗ್ಯಾಪ್ ನಿಮಗೆ ಕಾಣಿಸುತ್ತೆ. ಆ ಗ್ಯಾಪ್ ಕಾಣಿಸಿದಾಗ ಅದಕ್ಕೇನು ಬೇಕು, ನೀವು ಇನ್ನಷ್ಟು ಉನ್ನತೀಕರಿಸ್ಕೊಳ್ಳೋದಕ್ಕೆ ಏನು ಬೇಕೋ ನೀವು ಎಲಿವೇಶನ್ಗೆ, ಅದನ್ನು ನೀವು ಮಾಡ್ಕೊಳ್ಳೇಬೇಕು. ಗಂಟಲಿಗೆ ಏನೂ ಆಗದೆ ಇರೋ ಥರ ನೋಡ್ಕೊಳ್ಳೋದು ಹೇಗೆ? ಏನಾದರೂ ಸೀಕ್ರೆಟ್ ಇದೆಯಾ? ನೀವು ಏನು ವಿಶೇಷವಾದ ಪ್ರಯತ್ನ ಗಂಟಲು ಕಟ್ಟೋದು ಹಂಗೆಲ್ಲ ನೋಡೇ ಇಲ್ಲ, ತುಂಬ ರೇರು. ಇಲ್ಲ ಕ್ಲಿಯರ್ ಆಗಿರುತ್ತೆ ಯಾವಾಗಲೂ. ಹೆಂಗದು ಸರ್? ನಾನು ಇಷ್ಟು ವರ್ಷಗಳು ನಾನು ಏನದು ಈ ಒಂದು ಒಳ್ಳೆಯ ಭಾಷೆಯಿಂದ ಒಂದು ಆಡು ಭಾಷೆಗೆ ಬರ್ತೀನಿ. ಮಾಡಬಾರ್ದೆಲ್ಲ ಮಾಡಿದ್ದೀನಿ. ಅಂದರೆ ಎಲ್ಲೆಲ್ಲೋ ತಿಂದಿದ್ದೀನಿ. ರೆಕಾರ್ಡಿಂಗ್ಸ್ಗೆ ಮುಂಚೆ ಒಂದು 10-20 ಮೆಣಸಿನ್ಕಾಯಿ ಬಜ್ಜಿಗಳು, ಮಸಾಲೆ ವಡೆಗಳು, ಬೋಂಡಾ ಬಜ್ಜಿಗಳು ತಿಂದಿರೋವಂಥ ದೇಹ ಯಾವತ್ತೂ ಏನು ನನಗೆ. ಸರ್ 225 ಸಿನಿಮಾ, ಒಂದು 3,000 ಸಿನಿಮಾಗಳಿಗೆ ಕಂಠದಾನ, 1,000 ಎಪಿಸೋಡ್ಗಳು, 1,000 ಟೆಲಿವಿಷನ್ ಆ್ಯಂಕರಿಂಗು, ನ್ಯೂಸ್ ರೀಡಿಂಗು, 1,000 ಸ್ಟೇಜ್ ಶೋಸು. ಬಟ್ ಸ್ಟಿಲ್ ನೀವೇ ಹೋಗಿ ಮಾತಾಡಿಸ್ತೀರಾ ಅಂದರೆ ಹೆಂಗಿದೆ? ಅವರು ಹಲೋ ಅನ್ನೋದಕ್ಕೆ 3-4 ದಿವಸ ತೊಗೊಂಡಿರ್ತಾರೆ. ನಾವು ಕಾಯ್ತೀವಿ, ಇವನೇನೋ ಹಲೋ ಅನ್ನೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾನೆ, ನಾವೇ ಹೋಗಿ ಮಾತಾಡ್ಸ್ಬಿಡೋಣ, ಏನು ತಪ್ಪೇನಿದೆ ಅಂಥೇಳಿ ನಾವೇ ಹೋಗಿ ಮಾತಾಡಿಸಿ ಪರಿಚಯ ಮಾಡ್ಕೊಳ್ಳೋದು. ಪರಿಚಯ ಮಾಡ್ಕೊಂಡು ಗೊತ್ತು ಬಿಡಿ ಸಾರ್ ಅದು ಇದು ಅಂತಾರೆ. ಇಲ್ಲ ಇರಲಿ, ಸುಮ್ಮನೆ ಹೇಳಲೇಬೇಕಾಗತ್ತಲ್ಲಪ್ಪ ಅಂತ ಹೇಳಿ ಆಮೇಲಿಂದ ಒಂದು ಸ್ವಲ್ಪ ಸರಳ ಆಗ್ತಾರೆ. ಇದಿದೆ. ಆಮೇಲೆ ಟೈಮ್ ಮಾತ್ರ ನೀವು ಆ ಟೈಮು ಒಂದು ಪಂಕ್ಚುಯಾಲಿಟಿ ನೀವು ಕಾಪಾಡ್ಕೊಳ್ಳಿಲ್ಲ ಅಂದರೆ, ನೀವು ಆ್ಯಂಕರ್ ಆಗಲಿ, ನ್ಯೂಸ್ ರೀಡರ್ ಆಗಲಿ, ಒಬ್ಬ ನಟ ಆಗಲಿ, ಆ ಟೈಮು ಪಂಕ್ಚುಯಾಲಿಟಿ ಕಲಿಸ್ಕೊಡೋದು ನಮಗೆ ಒನ್ಸ್ ಅಗೇನ್ ಶಿಸ್ತನ್ನು ಕಲಿಸ್ಕೊಡೋದೇ ರಂಗಭೂಮಿ ಸರ್. ಶಿಸ್ತಿರೋದೇ ರಂಗಭೂಮಿನಲ್ಲಿ. ಈ ಥರ ಕನಸು ಕಾಣ್ತಿರುವಂಥ ಯಾವುದೇ ಒಬ್ಬ ವ್ಯಕ್ತಿಗಳಾಗಲಿ, ನಿಮ್ಮ ಬದುಕು ಮತ್ತು ನೀವು ಬೆಳೆದು ಬಂದ ಬಗ್ಗೆ ಏನು ನಮ್ಮ ಮುಂದೆ ಇಟ್ಟರೆ, ಅಥವಾ ನಾನು ಪರ್ಸ್ನಲಾಗಿ ಗಮನಿಸಿರೋ ಹಾಗೆ ನಿಮ್ಮ ಕೆಲಸ ನಮ್ಮೆಲ್ಲರಿಗೂ ಕೂಡ ಒಂಥರ
ಪ್ರೋತ್ಸಾಹ ಯಾವಾಗಲೂ ಸಿಗುತ್ತೆ. ನಾನು ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ. ಕೆನರಾ ಬ್ಯಾಂಕ್ ಬಿಟ್ಟೆ, ಇನ್ನೂ 18 ವರ್ಷ ಕೆಲಸ ಮಾಡಿದೆ ಹರೀಶ್. ಓಕೆ. ಇನ್ನು 18 ವರ್ಷ ಇತ್ತು ಸರ್ವೀಸು ನನಗೆ. ಓಕೆ. 18, ಇನ್ನೂ ಮಕ್ಕಳು ಚಿಕ್ಕವರು. ನಾನು ಹೆಂಡತಿ ಸಪೋರ್ಟ್ ಮಾಡಿದ್ಲು, ಧೈರ್ಯವಾಗಿ ಬಿಟ್ಬಿಟ್ಟೆ. ಯಾಕೆ ಬಿಟ್ಟೆ ಅಂದರೆ ಬ್ಯಾಂಕ್ ಹೋಗಿ ಕೂತ್ಕೊಂಡು 10 ನಿಮಿಷಕ್ಕೆ ನನಗೊಂದು ಫೋನ್ ಬರೋದು. ತುಂಬ ದೊಡ್ಡ ಚಿತ್ರೋದ್ಯಮದ ತುಂಬ ದೊಡ್ಡ ವ್ಯಕ್ತಿ ಅಥವಾ ದೊಡ್ಡ ಸಾಹಿತಿಗಳು ಯಾರೋ, ನಾನೊಂದು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ, ನಿಮ್ಮ ವಾಯ್ಸ್ ಬೇಕ್ರಿ ನನಗೆ, ವಾಯ್ಸ್ ಓವರ್ಗೆ, ಇಂಥ ಸ್ಟುಡಿಯೋ HMK ಸ್ಟುಡಿಯೋ ಅಲ್ಲಿ ಹಲ್ಸೂರು, HMK ಸ್ಟುಡಿಯೋಲಿದ್ದೀನಿ, ಬಂದ್ಬಿಡಿ ಅನ್ನೋರು. 10 ಗಂಟೆಗೆ 10 ಕಾಲಿಗೆ ಫೋನ್ ಬಂದರೆ 10 ಗಂಟೆಗೆ ಬ್ಯಾಂಕ್ ಶುರು ಆಗಿದೆ. ಹೆಡ್ ಆಫೀಸಲ್ಲಿದೆ ಪುಣ್ಯಕ್ಕೆ, ಬ್ರಾಂಚ್ ಅಲ್ಲ, ಬ್ರಾಂಚ್ ಆದರೆ ಬಿಟ್ಟು ಹೋಗೋದು ಕಷ್ಟ. 10:30ಗೆ ಫೋನ್ ಬರುತ್ತೆ, 11 ಕಾಲಿಗೆ ನೀವು ಬಂದ್ಬಿಡಿ ಅಂದರೆ ಹೆಂಗೆ ಹೋಗೋದು? ಮ್ಯಾನೇಜರ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು, ಅವರು ಕನ್ನಡಿಗರಾದರೆ ಓಕೆ, ಅಥವಾ ಈ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಪ್ರೋತ್ಸಾಹ ಕೊಡೋ ವ್ಯಕ್ತಿ ಆಗಿದ್ದರೆ ಓಕೆ. ಏನೂ ಇಲ್ಲದೆ ಅವರು ಈ ರೀತಿಯ ಒಂದು ಇದೇ ಇಲ್ಲ, ಇಂಟ್ರೆಸ್ಟೇ ಇಲ್ದಿರೋರಾದರೆ ಹೆಂಗ್ರಿ ಆಗುತ್ತೆ? ನಿಮ್ಮನ್ನು ಬಿಟ್ಟರೆ ಬೇರೆಯವರು ಕೇಳ್ತಾರೆ, ಅದೆಲ್ಲ ಆಗಲ್ಲ ಅಂದ್ಬಿಟ್ರೆ ಕಷ್ಟ. ಬ್ಯಾಂಕು 5 ಗಂಟೆ ತನಕ ಆ ಕ್ಷೇತ್ರನೇ ಬೇರೆ. 5 ಗಂಟೆ ತನಕ ಅಲ್ಲಿ ಕೆಲಸ ಮಾಡಿ, ಬೆಳಗ್ಗೆ 1/4 ಗಂಟೆ ಲೇಟಾಗಿ ಹೋಗಿದ್ರೆ ಆ 1/4 ಗಂಟೆಗೆ ಇನ್ನು 1/4 ಗಂಟೆ ಎಕ್ಸ್ಟ್ರಾ ಆ್ಯಡ್ ಮಾಡಿ 5:30 ತನಕ ಕೆಲಸ ಮಾಡಿ. ಈ ಡಬ್ಬಿಂಗು 1:30 ಗಂಟೆಲಿ ಮುಗ್ದಿರ್ತಿರ್ಲಿಲ್ಲ, ಬಾಕಿ ಇರೋದಲ್ಲ. ಅವ್ರಿಗೆ 6 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿರ್ತಿದ್ನಲ್ಲ, 5:30ಗೆ ಅಲ್ಲಿಂದ ಹೊರಟು ತಿರ್ಗಾ ಚಾಮುಂಡಿ ಸ್ಟುಡಿಯೋನೋ ಅಥವಾ ನಮ್ಮ ಶಂಕರ್ನಾಗ್ ಅವರ ಪ್ರಸಾದ್ ಸ್ಟುಡಿಯೋನೋ ಅಥವಾ ನಮ್ಮ ಸಂಕೇತು ಇಲ್ಲಿಗೆ ಬಂದು, ಅವಾಗ ಇದ್ದಿದ್ದೆ 3-4 ವಸಂತ್ ಕಲರ್ ಲ್ಯಾಬು ಈ ಥರ, ಅಲ್ಲಿಗೆ ಬಂದು ಆವಾಗ ಮಾತ್ರ 9 ಗಂಟೆ ರಿಸ್ಟ್ರಿಕ್ಷನ್ ಇಲ್ಲ. 9 ಗಂಟೆ ಆಮೇಲೆ ಬ್ರೇಕ್ ಆಗಿ ನೈಟ್ ಊಟ ಆಗಿ ತಿರ್ಗಿ 9:30ಗೆ ಶುರು ಮಾಡಿ 11:30 12 ಗಂಟೆ ತನಕ ಮಾಡಿ ಆ ಪಿಕ್ಚರೇ ಮುಗಿಸೋದು, ಅಥವಾ 1-2 ರೀಲ್ ಬಾಕಿ ಇಟ್ಟು ಮನೆಗೆ ಬಂದಿರೋ ದಿವಸಗಳುಂಟು. ಬ್ಯಾಂಕಲ್ಲಿ ಇದ್ದುಕೊಂಡೇ ಒಂದು ದಿವಸ ರಜೆ ಹಾಕಿ 3 ಸೀರಿಯಲಲ್ಲಿ ಬೆಳಗ್ಗೆಯಿಂದ 1 ಗಂಟೆ ತನಕ ಅಲ್ಲಿ, 1ರಿಂದ 6 ಒಂದು, 6ರಿಂದ 9 ಇನ್ನೊಂದು ಸೀರಿಯಲ್, 3 ಸೀರಿಯಲ್ ಆ್ಯಕ್ಟ್ ಮಾಡಿರೋದು ಉಂಟು. ಬ್ಯಾಂಕ್ ಕೆಲಸ ಮಾಡಿಕೊಂಡು ಡಬ್ಬಿಂಗ್ ಬೆಳಗ್ಗೆ ಮಾಡಿ ಸಂಜೆ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡಿರೋದು ಉಂಟು. ಅಲ್ಲ, ಅದು ದುಡ್ಡೇ ಆಗಿರಬೇಕು ಅಂತೇನಿಲ್ಲ. ನಿಮ್ಮ ಜೀವಮಾನದ ಸಂಪಾದನೆ ಏನು ಇದುವರೆಗೆ ಅಂತ ಕೇಳ್ತೇನೆ. ಸಂಪಾದನೆ ದುಡ್ಡು ಕೂಡ ಬ್ಯಾಂಕ್ ಬಿಟ್ಟ ಮೇಲೂ ನನಗೆ ಈ ಕಲಾ ಸರಸ್ವತಿ ನನ್ನ ಕೈ ಬಿಟ್ಟಿಲ್ಲ. ಬ್ಯಾಂಕಲ್ಲಿ ಏನು ಸಂಪಾದನೆ ಮಾಡ್ತಿದ್ದೆ ಅದಕ್ಕಿಂತ ಒಳ್ಳೆ ಸಂಪಾದನೆ ನನಗೆ ಹಲವಾರು ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ದೇವರು ಕೊಟ್ಟರು. ಈಗಲೂ ಅಲ್ಲೊಂದು ಇಲ್ಲೊಂದು ಮಾಡ್ತಾನೆ ಇದ್ದೀನಿ. ಇದು ಜನರ ಪ್ರೀತಿ ವಿಶ್ವಾಸ. ನೀವು ಹೇಳ್ದಂಗೆ ಒಂದು ಕಡೆ ಆರ್ಥಿಕವಾಗಿ ಒಂದು ಶಕ್ತಿ ಕೊಟ್ಟರೆ, ಇನ್ನೊಂದು ಕಡೆ ಜನರ ಪ್ರೀತಿ ವಿಶ್ವಾಸ ಮಾತ್ರ. ಅದಕ್ಕೆ ನಾವು ಬೆಲೆನೇ ಕಟ್ಟೋಕ್ಕಾಗಲ್ಲ ಹರೀಶ್. ಈಗ ನಾವು ಬರ್ತಾ ಲಿಫ್ಟಲ್ಲಿ ನಾವಿಬ್ಬರು ಬಂದ್ವಿ. ಲಿಫ್ಟಲ್ಲಿ ಯಾರೋ ಒಬ್ಬರು ಅನ್ನೋನ್ ವ್ಯಕ್ತಿ ಅವ್ರು ನನಗೂ ಕೈ ಕೊಟ್ಟರು, ನಕ್ಕಿದ್ರು. ನಿಮಗೆ ಕೈ ಕೊಟ್ಟು ಒಂದು ಎಕ್ಸ್ಟ್ರಾ ವಾಕ್ಯ ಹೇಳಿದ್ರು, ಐ ಆಮ್ ಯುವರ್ ಫ್ಯಾನ್ ಅಂದರು ನಿಮಗೆ. ಸೊ ಅದು ಎಲ್ಲಿ ಸಿಗುತ್ತೆ ಸರ್? ನಿಮಗೆ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಹಸಿವಿದೆಯಾ ಸರ್ ನಿಮಗೆ? ಹಸಿವು ತುಂಬ ಇದೆ ಸರ್. ಯಾಕೆಂದರೆ ನನಗೆ ಒಂದು ಇದಾಗೋಯ್ತು, ಇಷ್ಟೆಲ್ಲ ಒಳ್ಳೆಯದನ್ನೇ ಹೇಳಿದ್ದೀನಲ್ಲ ನಾನು, ನಂದು ನೋವು, ನಂದು ಕಷ್ಟ ಸುಖಗಳು, ನಾನು ಇದರಲ್ಲಿ ಹೇಗೆ ಇದು ಮಾಡಿದೆ ಅಂತ ಯಾವುದು ಕರೆಕ್ಟಾಗಿ ಆಗಲಿಲ್ಲ ಹರೀಶ್. ನಾನು 78ಅಲ್ಲೇ ಒಬ್ಬ ಹೀರೋ ಆಗಿ ಇಂಡಸ್ಟ್ರಿಗೆ ಬಂದೆ. ನಮ್ಮಪ್ಪ 81ಅಲ್ಲಿ ಆಕ್ಸಿಡೆಂಟಲ್ಲಿ ಹೋಗಿ ಅವ್ರ ಕೆಲಸ ನಂಗೆ ಬಂತು. ಅಲ್ಲಿಂದ ಕೆನರಾ ಬ್ಯಾಂಕ್ ಏನೋ ಆಯಿತು, RMSಗೆ ಸೇರಿಕೊಂಡೆ, ಕೆನರಾ ಬ್ಯಾಂಕ್ ಬಂದೆ, ಬೇರೆ ಥರ ಆಗೋಯ್ತು ನನ್ನ ಜೀವನ. ಅದು ಆ ಇನ್ಸಿಡೆಂಟ್ ಆಗದೆ 78ಅಲ್ಲಿ ಅವ್ರು ನನಗೆ ಆ ಪ್ರೊಡ್ಯೂಸರು ಪ್ರಾಮಿಸ್ ಮಾಡ್ದಂಗೆ ಬೇಗ ಮುಗಿದು ಆ ಚಿತ್ರ ರಿಲೀಸ್ ಆಗಿದ್ದಿದ್ರೆ ಒಳ್ಳೆ ಕಲರ್ ಫಿಲ್ಮ್ ಅದು. ಆವತ್ತಿನ ಕಾಲಕ್ಕೆ ಅದು ಒಳ್ಳೆ ಚಿತ್ರನೇ ಚೆನ್ನಾಗಾಗಿತ್ತು. ಅದಾಗಿದ್ದಿದ್ರೆ ನಾನು ಚಿತ್ರೋದ್ಯಮದಲ್ಲಿ ತುಂಬ ಇನ್ನಷ್ಟು ಗಟ್ಟಿ ನಟನಾಗಿ ಇನ್ನಷ್ಟು ಸಾಧನೆಗಳು ಮಾಡೋದಕ್ಕೆ ಅವಕಾಶ ಆಗಿರೋದು. ಲೈಮ್ಲೈಟಲ್ಲಿ ಇರ್ತಿದ್ದೆ. ಬೇಡ, ಬ್ಯಾಂಕಲ್ಲಿ ಬಂದೆ, 18 ಇಯರ್ಸ್ ಅಷ್ಟೇ ಮಾಡಿದೆ. ಇನ್ನು 18 ಇಯರ್ಸ್ ಕಂಟಿನ್ಯೂ ಮಾಡಿಬಿಟ್ಟಿದ್ದರೆ ಜನರಲ್ ಮ್ಯಾನೇಜರ್ ಅಲ್ಲ, ಅಟ್ಲೀಸ್ಟ್ ಒಂದು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿ ಆಚೆ ಬರ್ತಿದ್ದೆ. ಕೈ ತುಂಬ ಪೆನ್ಷನ್ ಬಂದಿರೋದು. ಬ್ಯಾಂಕಲ್ಲಿ ನಾನೇನೋ ಒಂದು ಸಾಧನೆ ಮಾಡಿದೆ ಅನ್ನೋದಿರೋದು. 18 ವರ್ಷ ಕೆಲಸ ಮಾಡಿ ನಾನು ಇಲ್ಲಿಗೆ ಬಂದೆ. ಬ್ಯಾಂಕ್ ಬಿಟ್ಬಿಟ್ಟು ಇಲ್ಲ ಆಗ್ತಿಲ್ಲ ತಡ್ಕೊಳ್ಳೋಕ್ಕೆ, ಇದು ಕುದೀತಾ ಇದೆ ಅಂದ್ಕೊಂಡು ಮನಸ್ಸಲ್ಲಿ ಬ್ಯಾಂಕ್ ಬಿಟ್ಟು ಬಂದೆ. ಹಾಗೆ ಇತ್ತು, ಆಗ್ತಾನೆ ಇರಲಿಲ್ಲ ನನಗೆ 2 ಮ್ಯಾನೇಜ್ ಮಾಡೋಕ್ಕೆ. 2 ಬೋಟಲ್ಲಿ ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ಎಲ್ಲ ಕಡೆನೂ ಸೇವೆ ಮಾಡಿದ್ದೀನಿ. ಆ ಒಂದು ಅದೇನು ಕೊರತೆ ಇದೆಯಲ್ಲ, ಆ ಕೊರತೆ ತುಂಬಬೇಕು. ಒಬ್ಬ ಪೋಷಕ ನಟನಾಗಿ ಇನ್ನಷ್ಟು ಉತ್ತಮವಾದ ಪಾತ್ರಗಳನ್ನು, ತೂಕವಾದ ಪಾತ್ರಗಳನ್ನು ಮಾಡಿ ನನ್ನ ಪ್ರತಿಭೆನ ನಾನು ಗೊಳಿಸ್ಕೊಳ್ಳೋದಕ್ಕೆ ನಾನು ಅವಕಾಶ ನನಗೆ ಬೇಕು ಅನ್ನೋದು ಇನ್ನೂ ಮನಸ್ಸಲ್ಲಿದೆ. ಆದರೆ ಸಂತೋಷ ಆಗದೇ ಇದ್ದರೆ ನಿಮ್ಮ ಕೆಲಸ ನಮಗೆ ಪ್ರೇರಣೆ, ನಿಮ್ಮ ಕೆಲಸ ನಮಗೆ
ಮತ್ತೆ ಮತ್ತೆ ನಾವು ಹಾಗೆ ಮಾಡಬೇಕಲ್ಲ, ಅನುಕರಣೆ ಮಾಡಬೇಕಲ್ಲ ಅಂತ ಯಾವಾಗಲೂ ಅನಿಸುತ್ತೆ ಸರ್. ಇಟ್ ವಾಸ್ ವಂಡರ್ಫುಲ್. ನನಗೆ ಸೀನಿಯರ್ ಆಗಿ ಅಥವಾ ಒಂದು ಆತ್ಮೀಯರಾಗಿ ಎಷ್ಟೇ ಓಡಾಡಿದ್ರು, ಒಂದಷ್ಟು ವಿಷಯ ಗೊತ್ತಿದ್ರು, ಇಷ್ಟು ವಿಷಯ ಗೊತ್ತಿರಲಿಲ್ಲ. ಆ್ಯಂಡ್ ನಿಮ್ಮನ್ನು ನೋಡಿದ್ದೀವಿ ಅನ್ನೋದು ಬೇರೆ, ನಿಮ್ಮ ಬಗ್ಗೆ ತಿಳ್ಕೊತೀವಿ ಅನ್ನೋದು ಬೇರೆ. ಆ ತಿಳಿದುಕೊಳ್ಳುವಿಕೆ ನಮ್ಮ ಲೈಫಲ್ಲೂ ಒಂದಷ್ಟು ಯೋಚನೆಗೆ ಒಡ್ಡುವುದಾದರೆ ಅಥವಾ ನಮ್ಮನ್ನು ಒಂದು ಸರಿದಾರಿಗೆ ಒಂದು ಸಣ್ಣ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಾದರೆ ಈ ಶ್ರಮ ಸಾರ್ಥಕ ಅಂತ ಭಾವಿಸ್ತೇನೆ ನಾನು. ತುಂಬ ದೊಡ್ಡ ಮಾತುಗಳನ್ನ ಹೇಳ್ತಿದ್ದೀರಾ. ನಾನು ಹರೀಶನ ಕನ್ಸಿಡರ್ ಮಾಡಿರೋದು ನನ್ನ ಸಹೋದ್ಯೋಗಿ ಅಂತ. ಯಾಕೆಂದರೆ ನಾವು ಒಂದೇ ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವಿಬ್ಬರು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ದೀವಿ. ನೀವು ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿರುವಂಥ ವ್ಯಕ್ತಿ. ನಾನು ನೀವು ಇಬ್ಬರು ಸೇರಿಕೊಂಡು, ನೀವು ನನ್ನ ಬಗ್ಗೆ ಹೇಳುವಂಥದ್ದು ಅಲ್ಲವೇ ಅಲ್ಲ, ನಾನು ನೀವು ಇಬ್ಬರು ಸೇರಿಕೊಂಡು ನಮ್ಮ ಈ ಕಾರ್ಯಕ್ರಮ ನೋಡ್ತಿರೋ ವೀಕ್ಷಕರಿಗೆ ನಾವು ಕೃತಜ್ಞತೆಗಳನ್ನು, ನಾವು ಧನ್ಯವಾದಗಳನ್ನು ಒಂದು ಕಡೆ ಅರ್ಪಿಸೋದಾದರೆ, ನಮ್ಮಿಂದ ಏನಾದರೂ ಈ ಕ್ಷೇತ್ರಕ್ಕೆ ಬರ್ತಿರೋರಿಗೆ ಸಹಾಯ ಆಗಬೇಕು ಅಂದರೆ ಈ ಕ್ಷೇತ್ರ ಅದೃಷ್ಟ ಬೇಕೇ ಬೇಕು. ನಿಮ್ಮಲ್ಲಿ ಎಷ್ಟೇ ಪ್ರತಿಭೆ ಇದ್ದರೂ ಎಲ್ಲೋ ಅದೃಷ್ಟ ಕೈ ಕೊಟ್ಟರೆ ನೀವು ಪಾಪ ನಿಮ್ಮ ಪ್ರತಿಭೆ ಎಲ್ಲ ಮರೆಯಾಗಿ ಅದಕ್ಕೇನೋ ಒಂದು ನೆರಳು ಮುಂದೆ ಬಂದು ನೀವು ಮುಂದಕ್ಕೆ ಬರೋಕ್ಕಾಗಲ್ಲ. ಅದಿದೆ ನನ್ನ ಒಂದು ಮಾತು, ನಂಬಿಕೆ. ಮಾತಾಡಿದ್ರೆ ಇವ್ರ ಜೊತೆ ಮಾತಾಡ್ತಾನೇ ಇರ್ತೀನಿ ಆರಾಮಾಗಿ. ಹಂಗಿರುತ್ತೆ ಅವ್ರ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಕೂಡ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಹರಿಕಥೆಯ ಭಾಗವಾಗಿ ನೀವು ಬಂದಿದ್ದಕ್ಕೆ ಒಂದು ಸೊ ಮೆಮೊರೇಬಲ್. ನನಗಂತೂ ಭಾಳ ಖುಷಿ. ನನಗೆ ಒಂದು ಗಿಲ್ಟ್ ಇಲ್ಲ. ಏನು? ನಾವೆಲ್ಲ ಮಾತಾಡೋ, ನೀವಾಗಲಿ ನಾವಾಗಲಿ ಮಾತಲ್ಲೇ ನಾವು ಬದುಕಿದ್ದೀವಿ. ಮಾತು ಜಾಸ್ತಿ ನೀವು ನಾನು ಇಷ್ಟೊಂದು ಮಾತಾಡ್ತೀನಿ ಅಂತ ಅಂದ್ಕೊಂಡಿದ್ರೋ ಇಲ್ವೋ, ಅಥವಾ ನಾನು ಬೋರ್ ಹೊಡ್ಸೋದ್ನೋ ಮಾತಾಡಿ, ಅದು ಗೊತ್ತಿಲ್ಲ. ಬಟ್ ನನಗೆ ಒಂದು ಗಿಲ್ಟ್ ಏನಕ್ಕೆ ಆಗ್ತಿಲ್ಲ ಅಂದರೆ, ನಿಮ್ಮ ಟೈಟ್ಲ್ ಹರಿಕಥೆ. ಹರಿಕಥೆ ಅಂದ್ರೇ ಹೊಡಿಬೇಕು. ಹರಿಕಥೆನಲ್ಲಿ ಎಲ್ಲ ಉಪಕಥೆಗಳು ಎಲ್ಲ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ನಾನು ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ, ನನ್ನ ಪರ್ಸ್ನಲ್ ವಿಚಾರಗಳನ್ನು ಎಷ್ಟೋ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ರಿ. ನಾನು ಸಾಗಿ ಬಂದಿರೋ ಈ ಒಂದು ಜರ್ನಿಯಲ್ಲಿ ನಾನು ತೊಡಗಿಸ್ಕೊಂಡಿರುವಂಥ ಎಲ್ಲ ವಿಭಾಗಗಳ ಬಗ್ಗೆ, ಎಲ್ಲ ಪ್ರಕಾರಗಳ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ನಿಮ್ಮ ಚಾನಲ್ಗೆ ಕರೆಸ್ಕೊಂಡು ಇಷ್ಟೆಲ್ಲ ಮಾತಾಡೋದಕ್ಕೆ, ಬೇರೆ ಕಡೆನೂ ಮಾತಾಡಿದ್ದೀನಿ, ಸುಮಾರು ವಿಷಯಗಳು ಬೇರೆ ಕಡೆ ಮಾತಾಡ್ಬಿಟ್ಟಿದ್ದೀನಲ್ಲ ಅಂಥೇಳಿ ಬಹಳ ಸ್ವಾರಸ್ಯಕರವಾದ ಬೇರೆ ಸಣ್ಣಪುಟ್ಟ ವಿಷಯಗಳು ರಿಪೀಟ್ ಆಗೋದು ಬೇಡ ಅಂತ ನಾನು ಇವತ್ತಿಲ್ಲಿ ಮಾತಾಡಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸ್ಟೈಲಲ್ಲಿ ಒಂದು ನ್ಯೂಸು ಮತ್ತು ಈ ಚಾನಲ್ಲು ನ್ಯೂಸ್ ರೀಡಿಂಗ್ ಸ್ಟೈಲ್, ನಿಮ್ಮ ಸ್ಟೈಲಲ್ಲಿ ಹೇಳಿ ಸರ್ ಅಷ್ಟೇ. ಎನಿಥಿಂಗ್ ಹೇಗೆ ಏನಲ್ಲ ಅಂದರೆ ಏನೋ ಒಂದು ನ್ಯೂಸೋ ಶುರುವಾಯಿತು, ಒಂದು ತಿಂಗಳಾಗಿದೆ, ಒಂದಷ್ಟು ಕೆಲಸ ನಡೀತಾ ಇದೆ, ವಿವಿಧ ಕಾರ್ಯಕ್ರಮಗಳಂತೂ ಮಾಡ್ತಾ ಇದೀವಿ ನಾವು. ಅದೊಂದು ಸ್ಟೈಲ್, ಒಂದು ಸಣ್ಣ ಲೈನ್ ಹೇಳಿ ಸರ್, ನಿಮ್ಮ ಸ್ಟೈಲ್ ಬೇಕಷ್ಟೇ. ರವೀಂದ್ರನಾಥ್ ನಮಸ್ಕಾರ. ನಾನು ರವೀಂದ್ರನಾಥ್, ಹಾಗೆ ನಿಮ್ಮ ಸ್ಟೈಲ್ ಹೇಳ್ಬೇಕು ಸರ್. ಎಲ್ಲ ವೀಕ್ಷಕರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ನಿಮಗೀಗ ಕಾದಿದೆ ಒಂದು ಸಂತೋಷದ ಸುದ್ದಿ. ಕರ್ನಾಟಕದಲ್ಲಿ ಅತ್ಯಂತ ಹೆಸರನ್ನು ಗಳಿಸಿರುವಂತಹ, ಹೆಸರು ಮಾಡಿರುವಂತಹ, ತಮ್ಮ ಕಾರ್ಯಕ್ರಮಗಳ ಮುಖಾಂತರ ಚಿರಪರಿಚಿತರಾಗಿರುವಂತಹ ನನ್ನ ಆತ್ಮೀಯ ಸ್ನೇಹಿತ ಹರೀಶ್ ಅವರು ಪ್ರಾರಂಭ ಮಾಡ್ತಿರೋ, ಅವರ ಸಾರಥ್ಯದಲ್ಲಿ ಮೂಡಿ ಬರ್ತಾ ಇರುವಂತಹ ಒಂದು ಹೊಸ ವಾಹಿನಿ ನಿಮಗಾಗಿ. ಅದರ ಹೆಸರು ನ್ಯೂಸೋ ನ್ಯೂಸ್. ಹೆಸರೇ ಎಷ್ಟು ಚೆನ್ನಾಗಿದೆ. ಎಲ್ಲ ವಾರ್ತೆಗಳು ಕರ್ನಾಟಕದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗುವಂತಹ ಎಲ್ಲ ಸುದ್ದಿಗಳನ್ನು ಕ್ಷಣಾರ್ಧದಲ್ಲಿ ನಿಮಗೆ ತಲುಪಿಸುವಂತಹ ಕೆಲಸವನ್ನು ಮಾಡೋದಕ್ಕೆ ಈ ವಾಹಿನಿ ಪ್ರಾರಂಭ ಆಗ್ತಿದೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ಈ ವಾಹಿನಿಗೆ ಸಿಗಲಿ. ಈ ವಾಹಿನಿ ಅತ್ಯಂತ ಒಳ್ಳೆಯ ಕಾರ್ಯಕ್ರಮಗಳನ್ನು ತನ್ನದೇ ಆದ ಒಂದು ಶಿಸ್ತಿನ ಚೌಕಟ್ಟಿನಲ್ಲಿ ಬಿತ್ತರಗೊಳಿಸಲಿ ಅಂತ ನಾನು ಹಾರೈಸ್ತೀನಿ. ಈ ಚಾನಲ್ಗೆ ಎಲ್ಲ ಸಹಕಾರ ನೀಡಿ. ನಮಸ್ಕಾರ. ಸೋ ಸ್ವೀಟ್ ಆಫ್ ಯು. ಜಾಸ್ತಿ ಹೇಳ್ಬಿಟ್ಟು ಇಲ್ಲ, ತುಂಬಾ ಚೆನ್ನಾಗಿ ಆನ್ಲೈನಲ್ಲಿ ಹೇಳಿ ಅಂದ್ರೆ ಇಲ್ಲ, ಚೆನ್ನಾಗಿ ಹೇಳಿದ್ರಿ. ಪ್ಯಾರಾಗ್ರಾಫ್ ನಮ್ಗೆ ಖುಷಿ ಆಯ್ತು, ಇದು ಇಟ್ಕೋತೀವಿ, ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ನ್ಯೂಸು ನಮ್ಮ ಚಾನಲ್ಗೆ ಅವ್ರ ಸ್ಟೈಲಲ್ಲಿ ಹೇಳಿದ್ದಾರೆ. ಅದೊಂದು ನಮಗೊಂದು ಶುಭಾಶಯ ಸರ್, ಅದು ಹಾರೈಕೆ ಸರ್ ಅಷ್ಟೇ. ಇವತ್ತಿನ ಹರಿಕಥೆಯ ಅತಿಥಿಗಳನ್ನು ಗೌರವಪೂರ್ವಕವಾಗಿ ನಾವು ಕೂಡ ಕಳಿಸ್ಕೊಡ್ತೀವಿ. ಮನೇಲಿ ಅಫ್ಕೋರ್ಸ್ ತಿಂತೀರಾ ಇದನ್ನ, ನಿಮ್ಗೆ ಇಷ್ಟವಾಗಿರೋದು ಎಲ್ಲವೂ ಕೂಡ. ಕೇಕ್ವಾಲ ಮತ್ತು ತಾಜಾ ಮಿಠಾಯಿ ಅವ್ರ ಕಡೆಯಿಂದ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ತುಂಬ ಭಾರವಾಗಿದೆ. ಇದರಲ್ಲಿರೋ ತಿಂಡಿಗಳ ಭಾರಕ್ಕಿಂತ ನಿಮ್ಮ ಸ್ನೇಹದ ಭಾರ ಜಾಸ್ತಿ ಇದೆ. ಥ್ಯಾಂಕ್ ಯು. ಇವತ್ತಿನ ಈ ಸ್ಪೆಷಲ್ ಎಪಿಸೋಡ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮಗದೊಬ್ಬ ಅತಿಥಿಯ ಜೊತೆ ಈ ಹರಿಕಥೆಯಲ್ಲಿ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.